ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್. ಈ ಕ್ಯಾಂಪೇನ್ ಶುರುವಾಗಿ ಇವತ್ತಿಗೆ ಒಂದು ವಾರ ಆಯಿತು. ಸೆಪ್ಟೆಂಬರ್ 1ನೇ ತಾರೀಕಿಂದ ಶುರು ಮಾಡಿದ್ವಿ. 3-4 ದಿವಸ ಆಗ್ತಾ ಇದ್ದ ಹಾಗೆಯೇ ಅದಕ್ಕೊಂದು ರಿಸಲ್ಟ್ ಸಿಗ್ತಾ ಹೋಯಿತು. ಆದರೆ ಬೆಂಗಳೂರಿನಲ್ಲಿ ಇನ್ನೂ ಇದೆ ಆ ಕಿಲ್ಲರ್ ರಸ್ತೆ ಗುಂಡಿಗಳು. ರಸ್ತೆ ಗುಂಡಿಯಿಂದ ಬೆಂಗಳೂರಿನಲ್ಲಿ ಮಗ್ಗದೊಂದು ಸಾವಾಗಿದೆ. ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ವಾಹನ ಸವಾರ ಸಾವನ್ನಪ್ಪಿರೋ ಘಟನೆ ನಿನ್ನೆ ರಾತ್ರಿ 8:30ಕ್ಕೆ ನಡೆದಿದೆ. ಬ್ರೇಕಿಂಗ್ ನ್ಯೂಸ್. ಜಯನಗರದ ನಿವಾಸಿ, ಅವರ ಹೆಸರು ಖುರ್ಷಿದ್ ಅಹಮದ್ ಅಂತ, 60 ವರ್ಷ, ಅವ್ರಿಗೆ ಸಾವನ್ನಪ್ಪಿರೋರು. ಮಂಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಕಾಮಾಕ್ಷಿಪಾಳ್ಯದ ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾತ್ರಿ 8:30 ಸಮಯ ನಿನ್ನೆ. ದಿವ್ಯಾಂಗರಾಗಿದ್ದರು ಖುರ್ಷಿದ್ ಅಹಮದ್ ಅವರು. ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಕೆಳಕ್ಕೆ ಬಿದ್ದರು, ಸಾವನ್ನಪ್ಪಿದ್ದಾರೆ. ದಿವ್ಯಾಂಗರು ಬಳಸುವಂಥ 4 ವೀಲರ್ 4 ಚಕ್ರಗಳ ವಿಶೇಷ ಮೊಪೆಡ್ ಅದು. ಮನೆಗೆ ಹೋಗ್ತಿರ್ಬೇಕಾರೆ 4 ಚಕ್ರದ ಮೊಪೆಡ್ಡೇ ಬಿದ್ದೋಗುತ್ತೆ ಅಂದರೆ ಆ ಹಳ್ಳ ಹೆಂಗಿರಬೇಡ. ಈಗ ದಿವ್ಯಾಂಗರು ಓಡಾಡೋಕ್ಕೆ ಅಂತಲೇ ಸ್ಪೆಷಲಾಗಿ ಡಿಸೈನ್ ಮಾಡಿರೋ ವಾಹನಗಳದು. 4 ಚಕ್ರ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು ಆರಾಮಾಗಿ. ಅವ್ರೇನು ಕಾಲು ಕೊಟ್ಕೋಬೇಕು ಹಾಗೆ ಅಂತ ಏನಿಲ್ಲ. ಮಾಮೂಲಿ 2 ವೀಲರ್ ಥರ ಅದು, ಆರಾಮಾಗಿ ಪಾರ್ಕ್ ಮಾಡ್ಬೋದು, ನಿಧಾನಕ್ಕೆ ನಿಲ್ಲಿಸಿ ಇಳಿಬೋದು. ಅಂತಹ 4 ಚಕ್ರದ ವಾಹನ ಒಂದು ಹೊಂಡ ಅಥವಾ ಒಂದು ರಸ್ತೆಯಲ್ಲಿರುವಂಥ ಹಳ್ಳಕ್ಕೆ ಬೀಳುತ್ತೆ. ಅವರು ಈಚೆಗೆ ಬೀಳ್ತಾರೆ, ಬಿದ್ದು ಸತ್ತೋಗ್ತಾರೆ ಅನ್ನೋ ಥರ ಇದ್ದರೆ ಆ ರಸ್ತೆಯ ಪರಿಸ್ಥಿತಿ ಹೇಗಿರಬೇಡ ಇಮ್ಯಾಜಿನ್ ಮಾಡಿ. ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅವರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ನೀವು ನೋಡ್ತಿರುವಂಥ ದೃಶ್ಯ, ರಸ್ತೆ ಗುಂಡಿಗೆ ಒಬ್ಬರು ಸಾವನ್ನಪ್ಪಿರೋರು. ಇದೇ ರಸ್ತೆ ಗುಂಡಿಯ ಜಾಗ ಅದು. ವಾಹನ ಸವಾರ ಬಲಭಾಗದ ಸಾವನ್ನಪ್ಪಿದ್ದಾರೆ. ವಿ ಆರ್ ಸಾರಿ, ನಾವು ಅದನ್ನು ಪೂರ್ತಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಆ ಥರದ ಪರಿಸ್ಥಿತಿ ಅವ್ರು ಸಾವನ್ನಪ್ಪಿರೋದು. ನಿನ್ನೆ ರಾತ್ರಿ 8:30ಕ್ಕೆ ನಡೆದಿರುವಂಥ ಘಟನೆ. ರಸ್ತೆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ, ಅಯ್ಯೋ ಇಷ್ಟೊಂದು ದೊಡ್ಡ ಗುಂಡಿ ಇದೆಯಲ್ಲ, ಒಂದು ಸ್ವಲ್ಪ ರೈಟ್ಗೆ ಹೋಗೋಣ ಅಂತಿರ್ಬೇಕಾದ್ರೆ 4 ಚಕ್ರದ ದಿವ್ಯಾಂಗರು ಓಡಿಸುವಂತಹ ವಾಹನ ಗ್ರಿಪ್ ತಪ್ಪುತ್ತೆ. ಅವ್ರು ಕೆಳಗೆ ಬೀಳ್ತಾರೆ, ಸಾವನ್ನಪ್ತಾರೆ. ನಿನ್ನೆ ರಾತ್ರಿ 8:30ಕ್ಕೆ ನಡೆದಿರುವಂಥ ಘಟನೆ ಇದು. ಖುರ್ಷಿದ್ ಅಹಮದ್ ಅಂತ ಅವರ ಹೆಸರು. ಆ 4 ಚಕ್ರದ ವಾಹನದಲ್ಲಿ ಮಂಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಕಾಮಾಕ್ಷಿಪಾಳ್ಯದ ಪಾಳ್ಯದ ಸಂಚಾರಿ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಇದ್ರ ಬಗ್ಗೆ ಪೊಲೀಸರಿಗೆ ತನಿಖೆ ನಡೆಸ್ತಿದ್ದಾರೆ. ನಾವು 4 ವರ್ಷ ಆಯ್ತು ಸರ್ ಇಲ್ಲಿಗೆ. 4 ವರ್ಷದಿಂದ ಇದೇ ಪ್ರಾಬ್ಲಮ್ ಆಗ್ಯದ ಸರ್. ಏನ್ ಮಾಡಕ್ ಸರ್, ಈ ತೆಗ್ಗು ಬೀಳೋದು, ಹೇಳೋದು, ಹೋಗೋದು ಅದೇ ಆಗ್ಯದ ಸರ್. ಇನ್ನೇನ್ ಮಾಡೋದು. ಅಲ್ಲೊಬ್ರು ಮೊನ್ನೆ ಆಕ್ಸಿಡೆಂಟ್ ಆಗಿ, ಕಾರ್ ಆಕ್ಸಿಡೆಂಟ್ ಆಗಿ, ಅವ್ರು ಏನಾದ್ರು ಅಂತ ನೋಡಿಲ್ಲ. ಒಂದು ಕಾರು, ಒಂದು ಸ್ಕೂಟಿ ಬಿದ್ದಿತ್ತು, ಒಂದು ಸೈಕಲ್ ಮೋಟ್ರು. ಅಯ್ಯ ಅನ್ಕೊಂತೀವಿ, ಓಡ್ತೀವಿ ಸರ್. ಏನ್ ಮಾಡಕ್ಕಾಗುತ್ತೆ, ಯಾರು ಸತ್ತೋತಾರೋ, ಯಾರು ಉಳಿತಾರೋ, ಯಾರಿಲ್ಲ ಗೊತ್ತಾಗಲ್ಲ. ಮೊನ್ನೆ ನನ್ನ ಮಗ್ಗ ಬಂದು ಅವರೇ ಆಟೋದವ್ರು ಯಾರೋ ತಿವಿದ್ಬಿಟ್ಟು ನನ್ನ ಮಗ್ಗ ಹೊಡ್ಯಕ್ ಬಂದ್ರಿ ಸರ್ ಅವರು. ನಾವೇನು ಹೊಡ್ಯಕ್ಕಾಗುತ್ತೆ ಸರ್ ಅವ್ರು ಒಳ್ಳೆ. ನಿಮ್ಮಂಥವ್ರೊಬ್ರು ಬಂದ್ರು, ಅವ್ರು ಬಂದು ನಿಮ್ದೇ ರಾಂಗು, ಹಿಂಗ್ಯಾಕೆ ಬರಕ್ ಹೋಗಿದ್ದು, ಹಿಂಗೆ ಬರ್ಬೇಕಾಗಿತ್ತು ಅವ್ನು ಬಂದಂಗೆ ಅಂತ ಅಂದ್ರು ಸರ್. ಅವ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದ್ರು ಸರ್. ಇಲ್ಲಿದ್ರೆ ಈ ಹ್ಯಾಂಡಿಕ್ಯಾಪ್ ಇಳಿಯಕ್ ಬರಲ್ಲ ಸರ್, ನಡಿಯಕ್ ಬರಲ್ಲ ಅವನಿಗೆ. ಹಿಂಗ್ ಹೊಡೆದೋಗ್ಬಿಟ್ರೆ ಏನ್ ಮಾಡ್ತೀವಿ ಸರ್? ನಿಮ್ಮ ಅಂತ ಗಟ್ಟೊಳಗೆ ಹೊಡೆದೋದ್ರೆ ನಾವೇನ್ ಮಾಡ್ತೀವಿ? ಕಳ್ತನ ಎಲ್ಲ ಆಗುತ್ತೆ ನೋಡಿ. ಇಲ್ಲಿ ಬುಷಿಸ್, ಇಲ್ಲಿ ಯಾರು ಪಾಸ್ ಆಗ್ತಾರೆ, ಯಾರು ಪಾಸ್ ಆಗಲ್ಲ, ಏನು ಗೊತ್ತಾಗಲ್ಲ. ಆಮೇಲೆ ಬೀದಿ ಲೈಟ್ಗಳಂತೂ ಯಾರು ಆನ್ ಮಾಡೋರಿಲ್ಲ, ಕೇಳೋರಿಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಎಸ್ಪೆಷಲಿ 4th ಬ್ಲಾಕ್, ರೋಡ್ ಹಂಪ್ ನೀವೇ ನೋಡ್ತಾ ಇದ್ರಲ್ಲ. ಇಲ್ಲಿ ಯಾರು ಏನು ನೋಡಂಗಿಲ್ಲ. ಗುದ್ರ ಬಿದ್ದಿ ಸುಮಾರು ಜನ ಎಲ್ಲರಿಗೂ ಏಟ್ ಆಗಿದೆ ಸರ್. ಅದೇ ಈ ರೋಡ್ಗಳು ಹಳ್ಳಗುಂಡಿಗಳು ಇರ್ತವೆ. ಇಲ್ಲಿ ಕಟಿಂಗ್ ಬರ್ತಾರೆ, ಅಲ್ಲಿ ಕಟಿಂಗ್ ಇಲ್ಲ, ಬೀಳ್ತಾರೆ. ಮಳೆ ಯಾವಾಗ್ಲೂ ಜಿಡಿನಲ್ಲಿ ನೆರಳೆಲ್ಲ ಸರಿಯಾಗಿ ಕಾಣಲ್ಲ, ಅವಾಗಾಗಿ ಬೀಳ್ತಾರೆ. ಅದು ಇದಾಗುತ್ತೆ. ಆ ಕಡೆ ಈ ಕಡೆ ಹಂಪ್ಸ್ಗಳು ಹಾಕಿರಲ್ಲ, ಅಲ್ಲಿ ಸಡನ್ ಆಗಿ ಬರ್ತಾರೆ. ಇಲ್ಲಿ ಮೊನ್ನೆ ಸತ್ತಿದ್ದಾರೆ ನಿನ್ನೆ. ಇದಕ್ಕೆ ಕಾರಣ ಏನು? ಮರಗಳಿದಾವೆ, ರೋಡ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಪಾರ್ಕಿಗೆ ಅಂತ ಕ್ಲೋಸ್ ಮಾಡಿ 2 ವರ್ಷ ಮೇಲೆ ಆಯ್ತು, ಇನ್ನು ಕೆಲಸ ಮುಗ್ದಿಲ್ಲ, ಇನ್ನೂವರೆಗೂ ಕ್ಲೋಸ್ ಮಾಡಿದ್ದಾರೆ. ಬೀದಿ ಲೈಟ್ಗಳಿಲ್ಲ, ಇಲ್ಲಿ ಹಳ್ಳಗಳು ಬಿದ್ದಿದ್ದಾವೆ, ಇಲ್ಲಿ ನೋಡೋರು ಯಾರೂ ಇಲ್ಲ. ಮತ್ತು ರಾತ್ರಿ ಅದೇ ಒಂದು ಲೈಟ್ ಇರಲ್ಲ. ಲೈಟಲ್ಲಿ ಈ ಕತ್ಲಿನಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಬೀಳೋದು ಗ್ಯಾರಂಟಿ. ಅಷ್ಟು ದೊಡ್ಡ ಹಳ್ಳ ಇದೆ. ಇಲ್ಲಿ ಮಿನಿಮಮ್ 5 ಇಂಚು ಹಳ್ಳ ಇದೆ. ಯಾರೇ ಬಂದು ಬೀಳೋದು ಗ್ಯಾರಂಟಿ. ಇದಕ್ಕೆ ಕೇಳೋರು ಯಾರೂ ಇಲ್ಲ. ಇಲ್ಲಿ ಕೇಳೋರು ಯಾರು ಇಲ್ಲ ನೋಡಿ. ಈ ಪಾರ್ಕ್ ನಾನು ಎಕ್ಸಾಂಪಲ್, ಈಗ ಪ್ರಾಣ ಹೋಗ್ತಾ ಇದ್ರು. ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಗುಂಡಿ ಮುಚ್ಚೋದಕ್ಕೆ ಹಿಂದೇಟು ಹಾಕ್ತಾ ಇದೆ ಮಹಾನಗರ ಪಾಲಿಕೆ. ತನ್ನ ವ್ಯಾಪ್ತಿಗೆ ಬರಲ್ಲ ಈ ಗುಂಡಿ ಅಂತ ಇದ್ದಾರೆ BBMP ಅವರು. ಬ್ರೇಕಿಂಗ್ ನ್ಯೂಸ್.
ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವ ಈ ಜಾಗ BBMP ಬರಲ್ವಾ ಅನ್ನೋದು ಈಗಿರೋ ಪ್ರಶ್ನೆ. BBMP ಅವರು ನಮಗೆ ಈ ವ್ಯಾಪ್ತಿಗೆ ಬರಲ್ಲ ಅಂತಿದ್ದಾರಂತೆ. ಈ ರಸ್ತೆಯಲ್ಲಿ ಅಪ್ಪಿರುವಂಥ ಒಂದು ಸಾವನ್ನ ಈ ಪ್ರಕರಣದಲ್ಲಿ ರಸ್ತೆ ಗುಂಡಿಯಿಂದಾಗಿ 60 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಸ್ತೆ ಗುಂಡಿ ಮುಚ್ಚಿ ಮುಂದಿನ ಅನಾಹುತ ತಪ್ಪಿಸಿ ಅಂದರೆ ನಮ್ದಲ್ಲ ಗುಂಡಿ ಅಂತಿದ್ದಾರೆ. ಮಂಗನಹಳ್ಳಿ ಮುಖ್ಯ ರಸ್ತೆಯ ಉಸ್ತುವಾರಿ BBMPದಲ್ವಂತೆ, BDA ವ್ಯಾಪ್ತಿಗೆ ಬರುತ್ತಂತೆ ಮಂಗನಹಳ್ಳಿ ಮುಖ್ಯ ರಸ್ತೆ. BDAನವರಾದರೂ ಗುಂಡಿ ಮುಚ್ಚಲಿ ಯಾಕಾದ್ರೆ ಈ ಅನಾಹುತವನ್ನು ತಪ್ಪಿಸ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಅಲ್ಲಿ ಹೋದ್ರು, ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಮಂಜು ಚಂದ್ರ. ಏನೊಂದು ಬೆಂಗಳೂರಿನಲ್ಲಿ ನ್ಯೂಸ್ 18 ಕನ್ನಡ ಈಗಾಗಲೇ ಸುಮಾರು 15 ದಿನಗಳಿಂದ ಒಂದು ಅಭಿಯಾನನ ನಡೆಸ್ತಾ ಇರ್ತಕ್ಕಂಥ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾಕಷ್ಟೊಂದು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಂದು 2-3 ಕಡೆ ಇಂಪ್ಯಾಕ್ಟ್ ಕೂಡ ಆಗಿರ್ತಕ್ಕಂಥದ್ದು. ನಿನ್ನೆ ಒಂದು ರೀತಿ ದಾರುಣ್ಯದ ಘಟನೆ ಕೂಡ ನಡೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ. ಏನಂತ ಹೇಳಿದ್ರೆ ಏನೊಂದು BBMP ವ್ಯಾಪ್ತಿಗೆ ಬರ್ತಕ್ಕಂಥ BDA ಲೇಔಟ್ಗಳು ಏನಿದೆ, ನಿವೇಶನಗಳು ಏನು ಲಭ್ಯವಾಗ್ತಾ ಇರ್ತಕ್ಕಂಥದ್ದು, ಆ ಏನೊಂದು ಕೆಂಗೇರಿ ರಸ್ತೆಯಲ್ಲಿ ಹಾಗೂ ಉಳ್ಳಾಳ್ ರಸ್ತೆಯ ಮಧ್ಯದಲ್ಲಿ ಏನಿರ್ತಕ್ಕಂಥ ರಾಮಚಂದ್ರ ಅಂತ ಏನು ಹೇಳ್ತೀವಿ ಅಲ್ಲಿದ್ದೀವಿ. ನಿನ್ನೆ ರಾತ್ರಿ ಸುಮಾರು 8:30ಗೆ ಒಬ್ಬ ಅಂದರೆ ಅಂಗವಿಕಲರ ಅಂತ ಹೇಳ್ಬೋದು, ಆತ ಒಂದು 2 ವೀಲರಲ್ಲಿ ಹೋಗಬೇಕಾದ್ರೆ ರಸ್ತೆ ಗುಂಡಿಗೆ ಸಾವನ್ನಪ್ಪಿರುವಂಥ ದಾರುಣ್ಯದ ಘಟನೆ ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಈಗ ನಾವು ನಿಮ್ಗೆ ಏನು ಸ್ಪಾಟಲ್ಲಿ ತೋರಿಸ್ತಾ ಇದ್ದೀವಿ, ಇದೇ ಗುಂಡಿಗೆ ನಡೆದಿರ್ತಕ್ಕಂಥ ಘಟನೆ. 15ರಿಂದ 20 ಜನ ಕೂಡ ಇಲ್ಲಿ ಬಂದು ಬಿದ್ದು ಹೋಗಿರ್ತಕ್ಕಂಥದ್ದು ಕೂಡ ನಡೆದಿರ್ತಕ್ಕಂಥದ್ದು. ಯಾಕೆ ಸ್ಥಳೀಯರು ಹೇಳೋ ಪ್ರಕಾರ ಸಾಕಷ್ಟು ಜನ ಅಂದರೆ ಬಿದ್ದು ಎದ್ದು ಕೈಕಾಲು ಕೂಡ ಮುರ್ಕೊಂಡಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಸ್ಥಳೀಯಲ್ಲಿ ಉಮೇಶ್ ಅಂದರೆ ಇಲ್ಲಿಂದ ಸುಮಾರು 5ರಿಂದ 6 ವರ್ಷ ಇದೇ ರಾಮಚಂದ್ರ ಏನು ಹೇಳ್ತೀವಿ ಅಲ್ಲಿರ್ತಕ್ಕಂಥ ನಿವಾಸಿ, ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಈ ಗುಂಡಿ ಎಸ್ಪೆಷಲಿ ಈ ಗುಂಡಿ ಏನಿದೆ, ಎಷ್ಟು ಜನ ಬಿದ್ದಿದ್ದಾರೆ ಸರ್ ನಿಮ್ಮ ಪ್ರಕಾರ? ಸುಮಾರು ಜನ ಬೀಳ್ತಾ ಇರ್ತಾರೆ ಸರ್, ಡೇ ಬೈ ಡೇ ಬೀಳ್ತಾನೆ ಇರ್ತಾರೆ. ಇದು ಸಣ್ಣ ಗುಂಡಿ ಆದರೆ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೋದು. ಇಷ್ಟು ದೊಡ್ಡ ಗುಂಡಿ ಇದ್ದರೆ ಗ್ಯಾರಂಟಿ ಬೀಳ್ತಾರೆ, ಬೀಳ್ತಾನೆ ಇರ್ತಾರೆ. ಬೀಳೋದಕ್ಕೆ ಕಾರಣ ಏನಂದರೆ ಈ ರೋಡಲ್ಲಿ ತುಂಬ ಮರಗಳಿದ್ದಾವೆ. ಈ ಒಂದು 2 ವೇ ಇರೋದು 1 ವೇ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಪಾರ್ಕ್ ಕೆಲಸ ನಡೀತಾ ಇದೆ, ಅದಕ್ಕೆ ಅಲ್ಲಿ ರೋಡ್ ಕ್ಲೋಸ್ ಮಾಡಿ ಇದು 2 ವೇಯಿಂದ 1 ವೇ ಮಾಡಿದ್ದಾರೆ. 1 ವೇ ಮಾಡೋ ಕಾರಣ ಎಲ್ಲರೂ ಎದುರು ಬದ್ರು ಬರ್ತಾರೆ, ಬಂದು ಮರಗಳಿದ್ದಾವೆ, ಆ ಕಡೆ ಈ ಕಡೆ ಬರೋದು ಗೊತ್ತಾಗಲ್ಲ. ಅಂದ್ರೆ ಈ ರಸ್ತೆಯಲ್ಲಿ ಹೊಂಗೆ ಮರ ಹೆಚ್ಚಿಗೆ ಇರೋದ್ರಿಂದ ಒಂದು ಕಾರಣ, ಮತ್ತೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಬರೀ ಪೋಲ್ ಮಾತ್ರ ಹಾಕಿದ್ರೆ ಲೈಟ್ಸ್ ಹಾಕಲ್ವಾ ಸರ್, ಅಂಟಲ್ವಾ? ಇಲ್ಲ, ಪೋಲ್ ಇದೆ, ಅದು ನೆಪ ಮಾತ್ರಕ್ಕೆ ಅಷ್ಟೇ. ಪೋಲ್ ಇದೆ, ಆ ಜಂಕ್ಷನ್ ಅಲ್ಲಿ ಒಂದು ಆಗುತ್ತೆ, ಅದು ಬಿಟ್ಟರೆ ಅಲ್ಲೊಂದು ಹತ್ಕೊಂಡು ಬಿಟ್ರೆ ಮಧ್ಯದಲ್ಲಿ ಎಲ್ಲೂ ಹತ್ಕೊಳಲ್ಲ. ನೈಟ್ ಹೊತ್ತು ಅಂತೂ ಈ ಕಡೆ ಬರೋಕ್ಕೆ ತುಂಬಾ ಭಯ ಆಗುತ್ತೆ. ನೋಡಿ, ಈ ಕಡೆ ಎಲ್ಲ ಖಾಲಿ ಜಾಗ, ಜೊತೆಗೆ ಈ ಕಡೆನೂ ಖಾಲಿ ಜಾಗ. ಈ ರಸ್ತೆನಲ್ಲಿ ಮಧ್ಯದಲ್ಲಿ ಬಂದು ಯಾರು ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ. ಜೊತೆಗೆ ಇದು ಬಂದು ಫುಲ್ ಕತ್ಲೆ ಏರಿಯಾ. ಎಸ್ಪೆಷಲಿ ಈ ಗುಂಡಿಗೆ ಸಂಬಂಧಪಟ್ಟ ಹಾಗೆ ಈಗ ಎಷ್ಟು ಜನ ಇಲ್ಲಿವರೆಗೂ ಕೂಡ ನೀವು ಕೂಡ ಬಂದು ಸಹಾಯ ಮಾಡಿರ್ತಕ್ಕಂಥ, ಮತ್ತೆ ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ ಈ ಗುಂಡಿಯಲ್ಲಿ ಅಂತ ಕೂಡ ನೀವು ಹೇಳ್ತಾ ಇದ್ದೀವಿ. ಹೌದು, ನಾನೇ ಕೂಡ ಮೊನ್ನೆ ಸ್ಕಿಡ್ ಆಗಿ ನಾನು ಜಸ್ಟ್ ಮಿಸ್ ಆಗಿ ಹೋಗಿದ್ದೀನಿ. ನಂದು ಟೂರ್ ಪ್ರತಿದಿನ ನಾನು ಬೆಳಗ್ಗೆ ಸಂಜೆ ಇದೇ ರಸ್ತೆಯಲ್ಲಿ ಓಡಾಡೋದು. ಬೆಳಗ್ಗೆ ಸಂಜೆ ಅಷ್ಟೇ ಅಲ್ಲ, ಮಧ್ಯದಲ್ಲೂ ಕೂಡ ಓಡಾಡ್ತಾ ಇದ್ದೀವಿ. ನಾನೇ ಎಷ್ಟೋ ಸಲ ಬಿದ್ದು ಏಟಾಗಿ ಸೊಂಟ ಕೂಡ ತುಂಬ ನೋವಾಗಿದೆ. ಈ ರಸ್ತೆನಲ್ಲಿ ನಾನು ಸುಮಾರು ಸಲ ಅವಾಯ್ಡ್ ಆಗಿದೆ. ಯಾಕಂದರೆ ಅಲ್ಲಿಂದ ಈ ಕಡೆ ಸ್ವಲ್ಪ ರೋಡ್ ಫ್ರೀ ಆಗಿರೋದ್ರಿಂದ ಸ್ಪೀಡಾಗಿ ಬಂದ್ಬಿಟ್ಟು ಸಡನ್ ಆಗಿ ಹಳ್ಳ ನೋಡಿದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಸ್ಥಳೀಯರಾದಂಥ ಒಂದು ಮಾತಾಗಿರ್ತಕ್ಕಂಥ. ಆದರೆ ಈ ರಸ್ತೆ ಗುಂಡಿಯ ಪ್ರಕಾರ ಸುಮಾರು ಅಂದರೆ ರಸ್ತೆ ಗುಂಡಿಯಲ್ಲಿ ಸುಮಾರು 4 ಅಡಿ ಏನಂತ ಹೇಳಿದ್ರೆ ಈ ಕಡ್ಡಿ ಏನು ಸುಮಾರು 4 ಇಂಚು ಏನಂತ ಏನು ಹೇಳ್ತಾ ಇದ್ದೀವಿ. ಈ ನೋಡ್ಬೋದು ನೀವು ಕೂಡ, ಯಾಕಂದರೆ ಫ್ರಂಟ್ ವೀಲ್ ಹತ್ತಿದ ತಕ್ಷಣವೇ ಖಂಡಿತವಾಗ್ಲೂ ಕೂಡ ಯಾರಿಗೂ ಕೂಡ ಗ್ರಿಪ್ ಸಿಗಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಕಡ್ಡಿಯು ಕೂಡ 4 ಇಂಚು ನೋಡಿ, 4 ಇಂಚಷ್ಟು ಒಳಗಡೆ ಹೋಗಿ ಹೊರಗಡೆ ಬಂದರೆ ಖಂಡಿತವಾಗ್ಲೂ ನಿನ್ನೆ ಆಗಿರೋಂಥ ಘಟನೆ ಅದೇ. ಈ ಫಸ್ಟು ಏನೊಂದು ಫ್ರಂಟ್ ವೀಲ್ ಹ್ಯಾಂಡಿಕ್ಯಾಪ್ಟಿನ ಬೈಕಿನ ಫ್ರಂಟ್ ವೀಲ್ ಏನಿದೆ ಅದು ಮೊದಲಿಗೆ ಮುಗುಚಿ ಕೆಳಗಡೆ ಬಿದ್ದಾದ ನಂತರ ಬೈಕ್ ಮೇಲೆ ಇರ್ತಕ್ಕಂಥ ಏನು ಅಂಗವಿಕಲ ಆತ ಸುಮಾರು 1ರಿಂದ 2 ಅಡಿ ದೂರದಲ್ಲಿ ಹೋಗಿ ಬಿದ್ದಿರ್ತಕ್ಕಂಥ ಇಲ್ಲಿ ಇದೇ ಸ್ಥಳ ಅಂದರೆ ಕೊನೆ ಉಸಿರು ಹಿಡಿದಿರ್ತಕ್ಕಂಥ ಅಂದರೆ ಸಾವನ್ನಪ್ಪಿರುವಂಥದ್ದು ಸ್ಥಳ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಕ್ತ ಎಲ್ಲವೂ ಕೂಡ ಇಲ್ಲಿ ಹೋಗುತ್ತೆ. ಅಂದರೆ ಈತ 8:30ಗೆ ಘಟನೆ ಆಗಿರೋದು, ಆದರೆ ಯಾರೂ ಕೂಡ ನೋಡ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿಯ ನಿರ್ಜನ ಪ್ರದೇಶನೇ ಅಂತಲೇ ಹೇಳ್ಬೋದು. ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಆದರೆ 9 ಗಂಟೆ 9:30ಗೆ ಯಾರೋ ಅಪರಿಚಿತ ವ್ಯಕ್ತಿ ಯಾರೋ ಬಂದು ಪೊಲೀಸರಿಗೆ ಫೋನ್ ಮಾಡಿ ತಿಳಿಸಿದ ಆದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರಸ್ತೆ ಗುಂಡಿಯು ಕೂಡ ನ್ಯೂಸ್ 18ನಲ್ಲಿ ನಾವು ತೋರಿಸಿದ್ದೀವಿ. ಇನ್ನು ಅಧಿಕಾರಿಗಳು ಯಾವಾಗ ಬಂದು ಈ ರಸ್ತೆ ಗುಂಡಿನ ಸರಿ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ರಸ್ತೆ BBMPಗೆ ಬರಲ್ಲ, BDAಗೆ ಬರುತ್ತೆ ಅಂತ BBMP ಅವ್ರ ವಾದ. ಲೆಟ್ಸಿ BDAದವರು ಯಾರು ಸಿಕ್ಕರೆ ಈಗ ಫೋನಲ್ಲಿ ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. BDA ಕಾರ್ಯದರ್ಶಿಗೆ ಫೋನ್ ತೆಗೆದ್ರೆ ಪುಣ್ಯ ಅನ್ನೋ ರೇಂಜ್. ಈಗ ಏನಾದ್ರು ಸಿಕ್ಕರೆ ಅವ್ರ ಜೊತೆ ಮಾತಾಡ್ತೀನಿ ನಾನೀಗ. ಆ ರಸ್ತೆ ಯಾರಿಗೆ ಬರುತ್ತೆ, ಆ ರಸ್ತೆಯಲ್ಲಿರುವಂಥ ಆ ಗುಂಡಿಯನ್ನು ಮುಚ್ಚೋದಕ್ಕೆ ಯಾಕಿಷ್ಟು ತಡ, ಏನಾಗ್ತಾ ಇದೆ ಇಲ್ಲಿ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಹಾಗಾಗಿ BBMPಗೆ ಬರಲ್ಲ ಅನ್ನೋದರೆ
ಬಿತ್ತು ಕಾರು. ಒಂದು ಸ್ವಲ್ಪ ಯಾಮಾರಿದ್ರು ತುಂಬ ಜೋರಾಗೇ ಇದೆ. ತಕ್ಷಣಕ್ಕೆ ಯಾರಾದ್ರು ಹೊಸಬ್ರು ಬಂದರೆ ರಾತ್ರಿ ಹೊತ್ತೆಲ್ಲ ಗೊತ್ತೂ ಆಗಲ್ಲ, ಅಲ್ಲಿ ಸ್ಟ್ರೀಟ್ ಲೈಟು ಇಲ್ಲ, ದಾಡ್ ಅಂತ ಒಂದು ಸರಿ ಬೀಳುತ್ತೆ. ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆದರೆ ಓಕೆ. ದಿವ್ಯಾಂಗರು ಓಡಿಸೋದು 4 ಚಕ್ರದ ವಾಹನ, ಆ 4 ಚಕ್ರನೇ ಗ್ರಿಪ್ ತಪ್ಪಿ ಅದೊಂದು ಸ್ವಲ್ಪ ಹಿಂದೆ ಮುಂದೆಯಾಗಿ ಬಿದ್ದು ಒಂದು ಸ್ವಲ್ಪ ದೂರ ಹೋಗಿ ಅವ್ರು ಬಿದ್ದು ಸಾವನ್ನಪ್ತಾರೆ. ಅಂಥ ಪ್ರಕರಣ ನಡೆದಿದೆ. ಜಾಸ್ತಿ ಹಳ್ಳನೇ ಇದೆ ಮಧ್ಯದಲ್ಲಿ. ಯಾರಾದರೂ ಗೊತ್ತಿರೋರಾದರೆ ಇಲ್ಲಿ ಹಳ್ಳ ಇದೆಯಪ್ಪ ಅಂತ ಲೆಫ್ಟಲ್ಲಾದರೂ ಹೋಗ್ಬೋದು ಹಿಂಗೆ. ಇಲ್ಲ ಅಂದರೆ ಗೊತ್ತಾಗಲ್ಲ, ಸಡನ್ನಾಗಿ ಜಾರಿದ್ರೆ ಮಳೆ ಬಂದರೆ ಅದೂ ಗೊತ್ತಾಗಲ್ಲ. ಆ ಥರದ ಪರಿಸ್ಥಿತಿ. ಮಂಗನಹಳ್ಳಿ ಮುಖ್ಯ ರಸ್ತೆ, ಈ ರಸ್ತೆ ಇದೀಗ BDAಗೆ ಬರುತ್ತೆ, ನಮಗೆ ಬರೋಲ್ಲ ಅಂತ BBMP ಅವ್ರ ವಾದ. ಹೋಗಲಿ, BBMP ವ್ಯಾಪ್ತಿಗೆ ಬರೋದಾದರೂ ಸರಿ ಮಾಡಿದಾರಾ? ಅದನ್ನು ನೀವು ಸ್ವಲ್ಪ ಹೊತ್ತು ತೋರಿಸ್ತೀನಿ. 7 ದಿನದಿಂದ ತೋರಿಸ್ತಾ ಇದ್ದೀವಿ, ಇನ್ನೂ ತೋರಿಸ್ತೀವಿ. BBMP ಅವರೇ ಇದಕ್ಕೇನೋ ರೀಸನ್ ಕೊಟ್ಟರಲ್ಲ, ಬೇರೆದು ಬೆಂಗಳೂರಲ್ಲಿ ಎಷ್ಟೊಂದು ಇದೆಯಲ್ಲ ಅದನ್ನಾರು ಮುಚ್ಚಿ ಅಂತ. ಇದು ಮಂಗನಹಳ್ಳಿ ಮುಖ್ಯ ರಸ್ತೆ. BBMP ಉಸ್ತುವಾರಿಗೆ ಬರಲ್ವಂತೆ, BDAಗೆ ಬರುತ್ತಂತೆ. BDAದವ್ರು ಯಾಕೋ ಫೋನೇ ತೆಗಿತಿಲ್ಲ ಕಾರ್ಯದರ್ಶಿಗಳು. ನನ್ನ ಸಹೋದ್ಯೋಗಿಗಳು ಬ್ಯಾಕ್ ಟು ಬ್ಯಾಕ್ ಟ್ರೈ ಮಾಡ್ತಿದ್ದಾರೆ. News 18ನಲ್ಲಿ ಬರ್ತಾ ಇದೆ, ಇನ್ನು ಫೋನ್ ಎತ್ತಿದ್ರೆ ನಮ್ಮನ್ನು ಜಾಡಿಸ್ತಾರೆ, ಬಿಡಲ್ಲ ಅಂತಲೇ ಫೋನ್ ತೆಗಿಯಲ್ಲ ಕೆಲವರು. ಸೊ ಹಾಗಾಗಿ ನಾವು ಬಿಡಲ್ಲ, ಫೋನ್ ತೆಗೆದರೂ ಪರವಾಗಿಲ್ಲ, ನೆಕ್ಸ್ಟ್ ಇದೆ ಕತೆ. ಮಂಗನಹಳ್ಳಿ ಮುಖ್ಯ ರಸ್ತೆ BDA ಇದೀಗ ಮುಚ್ಚಿಲ್ಲ. ಕೇಳಿದ್ರೆ ಅದು BBMP ಮುಚ್ಚಿಲ್ಲ, ಅವ್ರು ಕೇಳಿದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು BDA ಅಂತಿದ್ದಾರೆ. ಈಗ ಅಲ್ಲಿ ಜನ ಒದ್ದಾಡ್ತಿದ್ದಾರೆ, ಹಿಡಿ ಶಾಪ ಹಾಕ್ತಿದ್ದಾರೆ. ಅಲ್ಲಿ ಹೋಗೋ ಬರೋ ಸುಮ್ಮನೆ ಮೈಕ್ ಹಿಡಿದು ಸುಮ್ಮನೆ ಮಾತಾಡಿಸಿ ಪ್ರತಿಯೊಬ್ಬರು ಬೈತಾರೆ, ಪ್ರತಿಯೊಬ್ಬರು ಹಿಡಿ ಶಾಪ ಹಾಕ್ತಾರೆ. ಇನ್ನೇನೇನು ಬಾಯಿಗೆ ಬರುತ್ತೋ ಗೊತ್ತಿಲ್ಲ, ಬಟ್ TV ಅಲ್ವಾ, ಇನ್ಯಾಕೆ ಬೈಯೋದು ಅಂತ ಬೇರೆದೆಲ್ಲ ಅವಾಯ್ಡ್ ಮಾಡ್ತಾರೆ. ಅದು ಸೀಕ್ರೆಟ್ ಕ್ಯಾಮ್ರಾ ತೊಗೊಂಡೋದ್ರೆ ಎದ್ವತ್ತದ್ದು ಏನೇನು ಬೈಬೇಕು ಎಲ್ಲ ಬೈತಾರೆ ಅವ್ರಿಗೆ. ಸೊ ಇದು ಆ ಭಾಗದಲ್ಲಿ ನಡೆದಿರುವಂಥ ನಿನ್ನೆ ಸಂಜೆ ರಾತ್ರಿ 8:30ಕ್ಕೆ ನಡೆದಿರುವಂತಹ ಘಟನೆ. ನನ್ನ ಸಹೋದ್ಯೋಗಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಕೊಡ್ತಿದ್ರು ಮಂಜು ಚಂದ್ರ, ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆ ಜಾಗ ಹೇಗಿದೆ ಅಂತ. ಕ್ಯಾಮ್ರಾದಲ್ಲಿ ನೋಡೋದ್ರೆ ಶುರು ಮಾಡಿದ್ರೆ ಬಹಳ ನೋವಾಗುತ್ತೆ. ಅಮಾಯಕರು ಹಿಂಗೆ ಬರ್ತಾರೆ, ಒಂದು ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಯಿಂದ ಪ್ರಾಣ ಕಳ್ಕೊತಾರೆ. ಆ ಮನೆಗೆ ಕಷ್ಟಪಟ್ಟು ದಿವ್ಯಾಂಗರಾಗಿದ್ದರು ಅವ್ರು ದುಡಿತಿರ್ತಾರೆ. ಈಗ ಅವರು ಇಲ್ಲ ಅಂದಾಗ ಒಂದು ಕುಟುಂಬ ಒಂದು ರಸ್ತೆ ಗುಂಡಿಯಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ಬರುತ್ತೆ ಅಂದರೆ ಏನು ಮಾಡೋದು ಸ್ವಾಮಿ? ಅಲ್ಲಿ ಯಾರ್ಯಾರು ಅಧಿಕಾರಿಗಳು AC ರೂಮಲ್ಲಿ ಕೂತಿದ್ದಾರೋ ಏರ್ ಕಂಡೀಷನಲ್ಲಿ, ಜನ ಇಲ್ಲಿ ಕ್ರಿಟಿಕಲ್ ಕಂಡೀಷನ್ಲಿರುವಂಥ ಯಾವುದೇ ಫೀಲ್ ಅವ್ರಿಗೆ ಆಗಲ್ವೇ? ಇದು ಅವ್ರ ಮನೆ ಮುಂದೆ ಇರೋದಲ್ವಲ್ಲ, ಅವ್ರ ಮನೆಯವ್ರು ಯಾರಿಗೂ ಈ ಕಷ್ಟ ಆಗಲ್ವಲ್ಲ ಅನ್ನೋದು ಅವ್ರಿಗಿರುವಂಥ ಮನೋಭಾವ. ಎಷ್ಟೋ ಸಲ ಅನಿಸುತ್ತೆ ನಾವು ಕಠಿಣವಾಗಿ ಹೇಳ್ಬಾರ್ದು ಅಂತ. ಕೆಲವು ಸರಿ ಇದನ್ನೆಲ್ಲ ನೋಡಿದಾಗ ಅಯ್ಯೋ ಅನ್ನಿಸ್ಬಿಟ್ಟು ಬೇರೆಯವ್ರಿಗೆ ಹಿಂಗೆ ಅವ್ರ ಮನೆಯವ್ರಿಗೆ ಯಾರಿಗೂ ಹಿಂಗಾದರೆ ಅವಾಗ ಒಂಚೂರು ಬುದ್ಧಿ ಬರುತ್ತೆ, ನಿಜವಾಗ್ಲೂ ಅನಿಸುತ್ತೆ. ಬೈಕೊಂಡ್ರೂ ಪರವಾಗಿಲ್ಲ, ಕೆಲವೊಂದು ಸರಿ ನಾವು ಅದನ್ನು ಬಿಟ್ಟು ಹೇಳಬೇಕೇನೋ ಅನಿಸ್ಬಿಡುತ್ತೆ ಅಂತ ನೋವು ಇದು. ನಾನು ನಿಮ್ಮ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್ ಮಾತಾಡ್ತಿದ್ದೀನಿ. ನಮ್ಮ News 18 ಅವರು ಹಮ್ಮಿಕೊಂಡಿರುವಂತಹ ಶಟ್ ದಿ ಪಾಟ್ ಹೋಲ್ ಅನ್ನೋ ಒಂದು ಅಭಿಯಾನವನ್ನ ನಾನು ಬಹಳಷ್ಟು ಕಾಳಜಿಯಿಂದ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಮೇಲ್ವರ್ಗದವರು, ಅಂದ್ರೆ ಅಧಿಕಾರದ ಇದರಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯುತವಾದ ಸ್ಥಾನಗಳಲ್ಲಿ ಇರ್ತಕ್ಕಂಥ ಮತ್ತೆ ಸಂಬಂಧಪಟ್ಟಂತ ನಾಯಕರು ಎಲ್ಲರ ಗಮನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಮಳೆಗಾಲ, ಎಷ್ಟೊಂದು ರಸ್ತೆಗಳಲ್ಲಿ ಈ ಕಾರಲ್ಲಿ ಹೇಗೋ ಹೋಗ್ಬಿಡ್ತಾರೆ, ಬಟ್ 2 ವೀಲರ್ ಅವರು ತುಂಬಾನೇ ಕಷ್ಟಪಟ್ಟು ಸಾಕಷ್ಟು ಆಕ್ಸಿಡೆಂಟ್ಗಳು ಮತ್ತು ರಾತ್ರೋರಾತ್ರಿ ನೀರು ತುಂಬಿಕೊಂಡಿರುವಂಥ ಜಾಗಗಳಲ್ಲಿ, ಪಾಟ್ಗಳಲ್ಲಿ ಬಹಳಷ್ಟು ಅನಾಹುತಗಳು ಆಗುವಂಥ ಒಂದು ಪರಿಸ್ಥಿತಿಗಳು ಏರ್ಪಟ್ಟಿದ್ದಾವೆ. ನನಗೆ ಪರ್ಸ್ನಲ್ ಆಗಿ ಈವನ್ ಕಾರಲ್ಲಿ ಹೋದ್ರೂ ಕೆಲವೊಂದು ರಸ್ತೆಗಳು ಅಳತೆಗೆ ಮೀರಿದಂಥ ಒಂದು ಗುಂಡಿಗಳು ಏರ್ಪಾಡಾಗಿರೋದು ಕಂಡು ಬರ್ತವೆ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ, ಅಂದರೆ ನಾವು ಓಡೋಣಂಥ ಏರಿಯಾಗಳಲ್ಲಿ ಇಂಟೀರಿಯರ್ ರೋಡ್ಸನ್ನು ಸಹ ಇಂಪ್ರೂವ್ ಮಾಡಿದೆ, ತುಂಬಾ ಒಳ್ಳೆಯದು. ಮೇನ್ ರೋಡ್ಸ್ ಅಲ್ದಿರ ಇಂಟೀರಿಯರ್ ರೋಡ್ಸ್ ಬರ್ತದೆ, ಕನೆಕ್ಟಿಂಗ್ ರೋಡ್ಸು, ಒಂದು ಮೇನ್ ರೋಡಿಂದ ಇನ್ನೊಂದು ರೋಡ್ ಕನೆಕ್ಟ್ ಆಗುವಂಥದ್ದು. ಸೊ ಆ ರೋಡ್ಗಳನ್ನು ಸಹ ನೀವು ಚೆನ್ನಾಗಿ ಇದು ಮಾಡಿದ್ರೆ ಅದು ಸಾಕಷ್ಟು ಅಭಿವೃದ್ಧಿ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಟ್ಟಂಗೆ ಆಗುತ್ತೆ. ಮತ್ತು ಜನರ ಒಂದು ಸುರಕ್ಷಿತ ಒಂದು ಅವರ ಕಮ್ಯುನಿಕೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಮೂಲಕ ಅದರ ಗೊಂದಲಗಳು, ಪ್ರಶ್ನೆಗಳಿದ್ದರೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಪರಿಹರಿಸಿಕೊಳ್ಳಬಹುದು. ನಮ್ಮ ವಾಟ್ಸಪ್ ನಂಬರ್ 7977773753 79 77 77 37 53. ಹಾಗೆ ನಮ್ಮ ವೆಬ್ಸೈಟ್ಗೂ ಕೂಡ ಲಾಗಿನ್ ಆಗ್ಬೋದು, www.moneycontrol.com/ಸಂಜೀವಿನಿ. 8:30 ಸಮಯ. ಆ ರಸ್ತೆಯಲ್ಲಿ ಒಬ್ಬರ ಜೀವ ಹೊಟ್ಟೋಯ್ತು, 60 ವರ್ಷ. ಆದರೆ BBMP ಅವ್ರು ಹೇಳ್ತಾರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, BDA ವ್ಯಾಪ್ತಿ ಬರುತ್ತೆ ಅಂತ. BDAದವರಂದು ಸದ್ಯಕ್ಕೆ ಯಾರೂ ಫೋನ್ ತೆಗಿತಿಲ್ಲ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಮಾರ್ನಿಂಗ್ ಹರೀಶ್. ಸ್ಪಾಟಿಂದ ರಿಪೋರ್ಟ್ ಮಾಡ್ತಿರೋದು ನೋಡಿದೆ, ಅಲ್ಲಿಯ ದೃಶ್ಯ ಕೂಡ ನೋಡ್ತಿದ್ದೆ. ರಾತ್ರಿ ಹೊತ್ತು ಸಂಜೆ ಆದಮೇಲೆ ಯಾರಾದರೂ
ಬೀಳಬೇಕಾದಂಥ ಅನಿವಾರ್ಯತೆ ಆಗೋಗುತ್ತೆ ಅನ್ಸುತ್ತೆ. ಬಿಕಾಸ್ ಹಾಗೆ ಇದೆ ಆ ಜಾಗ, ಏರಿಯಾ ನೋಡ್ತಾ ಇದ್ರೆ ಎಲ್ಲೂ ಕೂಡ ಅಲರ್ಟ್ ಇಲ್ಲ, ಈ ಥರ ಆಗಿದೆ ಅಂತ ಯಾರಿಗೂ ಗೊತ್ತೂ ಆಗಲ್ಲ. ಎಷ್ಟೊತ್ತಿಗಾಯಿತು, ಇದೇನು ಮಾಮೂಲಿ ಕಾಮನ್ ಆ ಜಾಗಕ್ಕೆ, ಆ ಜನಗಳಿಗೆಲ್ಲ ಏನಿದೆ ಇನ್ಫಾರ್ಮೇಶನ್? ಹರೀಶ್, ವೆರಿ ಗುಡ್ ಮಾರ್ನಿಂಗ್. ಈ ರಸ್ತೆ ಏನಂತ ಹೇಳಿದ್ರೆ BDAದವರು BBMP ಮೇಲೆ ಹೇಳ್ತಾರೆ, BBMP ಅವರು BD ಅವ್ರ ಮೇಲೆ ಹೇಳ್ತಾರೆ. ಖಂಡಿತವಾಗ್ಲೂ ಜನರ ಜೀವನದಲ್ಲಿ ಈ ರಸ್ತೆ ಜನರ ಜೀವನದಲ್ಲಿ ಸಾಕಷ್ಟು ಒಂದು ಆಟವನ್ನೇ ಆಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕಣ್ಣಾಮುಚ್ಚಲೆ ರೀತಿಯಲ್ಲಿ ಕಣ್ಮುಚ್ಚಿ ಕೂತಿದ್ದಾರೆ ಅಧಿಕಾರಿಗಳು. ಒಂದು ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಆ BDAದವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್, ಸರಿಯಾಗಿ ರಸ್ತೆ ಹಾಕಿಲ್ಲ ಅಂತಾರೆ. ಇನ್ ಕೆಲವರು ಸರ್ BDAದವರು ನಾವು ಸ್ಟ್ರೀಟ್ ಲೈಟ್ BBMP ಕೇಳಿ ಅಂತ ಇನ್ ಕೆಲವರು ಹೇಳ್ತಾರೆ. ಸಿಂಪಲ್, ಟ್ಯಾಕ್ಸ್ ಯಾರು ಕಟ್ತಾರೆ ಪ್ರತಿ ವರ್ಷ? ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಯಾರು ಕಟ್ತಾರಂತೆ? ಖಂಡಿತವಾಗ್ಲೂ ಪ್ರಾಪರ್ಟಿ ಟ್ಯಾಕ್ಸ್ ನ BBMPಗೆ ಕಟ್ತಾ ಇದ್ದಾರೆ. ಆದ್ರೆ BDAದವರು ನಿವೇಶನವನ್ನ ಅಲ್ಲಿ ತಗೊಂಡಿದ್ದಾರೆ, ನೀವು ಅಲ್ಲೋಗಿ BBMP ಕಡೆಯಿಂದ ಹೋಗಿ ಅಂತ ಹೇಳ್ತಾರೆ. BBMP ಅವರು ಅದು BDA ವ್ಯಾಪ್ತಿಗೆ ಬರುತ್ತೆ, ಕಸ ಸಹ ನಾವ್ ಎತ್ತಂಗಿಲ್ಲ, ನೀವು BDAದವ್ರನ್ನ ಕೇಳಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಲೋಕಲ್ ಜನರನ್ನ ಒಂದು ಕಣ್ಣ ಮುಚ್ಚಲ ಆಟ ರೀತಿಯಲ್ಲಿ ಅಧಿಕಾರಿಗಳು ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸ್ಥಳ ಏನಿದೆ, ನಾವು ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಹೌದು, ಆ ಸ್ಥಳದಲ್ಲಿ ಸುಮಾರು 15ರಿಂದ 20 ಜನ ಕೇವಲ 15 ದಿವಸದಲ್ಲಿ ಬಿದ್ದಿರ್ತಕ್ಕಂಥದ್ದು. ಮಳೆ ಬೇರೆ ಒಂದು ಕಡೆ ಆದ್ರೆ ಈ ರೋಡಲ್ಲಿ ಮಾಮೂಲಿ ಆಗ್ಬಿಟ್ಟಿದೆ ಸರ್, ಬೀಳ್ತಾ ಇರ್ತೀವಿ ಎದ್ದೋಗ್ತಾ ಇರ್ತೀವಿ ಅಂತ ಹೇಳ್ತಿದ್ರು ಒಬ್ರು. ಹೌದು ಹರೀಶ್, ಯಾಕಂದ್ರೆ ಬೀಳೋದು ಎದ್ದೋಳೋದು ಕಾಮನ್. ಈ ದೇವರ ದರ್ಶನಕ್ಕೆ ಹೋದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಲ್ಲ, ಆ ರೋಡಲ್ಲಿ ಬಂದ ತಕ್ಷಣ ಖಂಡಿತವಾಗ್ಲು ಯಾರಾದ್ರೂ ಒಬ್ರು ಸಾಷ್ಟಾಂಗ ನಮಸ್ಕಾರ ಮಾಡೇ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಾರೆ. ಯಾಕಂದ್ರೆ 2 ವೀಲರ್ ಅಲ್ಲಿ ಏನಾದ್ರು ಬಂದ್ರೆ ಒಂದೇ ಆಗಿರೋದ್ರಿಂದ ಹೆವಿ ಸ್ಪೀಡ್ ಅಲ್ಲಿ ಇರ್ತಾರೆ, ಗೊತ್ತಿಂದೆ ಏನಾದ್ರು ಗೇರ್ ಗಾಡಿ ಎಲ್ಲ ಅಥವಾ ನಾರ್ಮಲ್ ವೆಹಿಕಲ್ ಅಲ್ಲಿ ಬಂದ್ರೆ ಸ್ಕಿಡ್ ಆಗಿ ಬೀಳೋದಂತೂ ಖಂಡಿತ ನಿನ್ನೆ ಆಗಿರ್ತಕ್ಕಂಥ ಘಟನೆ ಕೂಡ ಅದೇ. ಹ್ಯಾಂಡಿಕ್ಯಾಪ್ಟ್ ಏನೊಂದು ಬಂದಿದ್ದಾರೆ ಅವರು ಕೂಡ ನಿನ್ನೆ ಆಗಿರ್ತಕ್ಕಂಥ ಘಟನೆ ಅದೇ ಆಗಿರ್ತಕ್ಕಂಥದ್ದು. ಬಂದು ಒಂದು ಸ್ಥಳಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ, ಸ್ಕಿಡ್ ಆಗಿದೆ ಏನೋ ಗೊತ್ತಿಲ್ಲ, ಫ್ರಂಟ್ ವೀಲ್ ಮುಗಚ್ಚಿ ಬಿದ್ದಿದ ತಕ್ಷಣ ಇವ್ರ ಮೇಲಿನ ಗಾಡಿ ಪಲ್ಟಿ ಹೊಡೆದಿ ಸುಮಾರು ಫರ್ಲಾಂಗ್ ಒಂದು 20 ಅಡಿ ದೂರದಲ್ಲಿ ಹೋಗಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರ್ತಂತ ದಾರುಣ್ಯ ಘಟನೆ ಅಂತಾನೆ ಹೇಳ್ಬೋದು ಹರೀಶ್. ನಿಜವಾಗ್ಲೂ ಕೂಡ ನ್ಯೂಸ್ 18 ಸಾಕಷ್ಟು ಒಂದು ಇಂಪ್ಯಾಕ್ಟ್ ರೀತಿಯಲ್ಲಿ ಮಾಡ್ತಾ ಇದಾರೆ. ಇಲ್ಲೂ ಒಂದು ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಯಾಕಂದ್ರೆ ಅಧಿಕಾರಿಗಳಿಂದ ಗಮನ ಹರಿಸ್ತಾರೆ, ಯಾರು ಕೂಡ ಕಣ್ಣ ಮುಚ್ಚೆಯಲ್ಲೇ ಆಟ ಆಡೋದಿಲ್ಲ ಅನ್ಕೊಂಡಿದೀವಿ ನಾವು ಕೂಡ ಹರೀಶ್. ಆಗ್ಬೇಕು ಚಂದ್ರು, ಬಿಕಾಸ್ ಈಗ ಕ್ಲಿಯರ್ ಆಗೋಗ್ಲಿ ಅದು BDAನ BBMPನ ಅಂತ. ಖಂಡಿತವಾಗ್ಲೂ ಇವತ್ತು ಖಂಡಿತವಾಗ್ಲೂ ಗೊತ್ತಾಗುತ್ತೆ, ಯಾಕಂದ್ರೆ ಅದು BDA ನಿವೇಶನ ಇರೋದ್ರಿಂದ BDA ಅಧಿಕಾರಿಗಳೇ ಸ್ಥಳಕ್ಕೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಹರೀಶ್. ಓಕೆ, ಆ ಭಾಗದಲ್ಲಿ ಇಂಥ ವಾರ್ಡ್ ಬರುತ್ತೆ ಅಂತ ಏನು ಇಲ್ವಾ ಅದು? ಇಲ್ಲ ಹರೀಶ್, ಎಲ್ಲಾ ಕಡೆನೂ ಕೂಡ ಏನೊಂದು ಬೋರ್ಡ್ ಇದೆ, ವಿಶ್ವೇಶ್ವರ ಲೇಔಟ್ BDA ಅಂತಾನೆ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಆದ್ರೆ BBMP ಅವರು ಮಾತ್ರ ಅಂದ್ರೆ ಕಾರ್ಪೊರೇಟ್ ನ ಕೇಳಿದ್ರೆ ಇವತ್ತು ನಾಳೆ ಅಂತ ರೀತಿಯಲ್ಲಿ ಹೇಳ್ತಾರೆ. ಯಾಕಂದ್ರೆ ನೈಸ್ ರೋಡ್ ಸಮೀಪ ಇರೋದ್ರಿಂದ ಅಲ್ಲಿ ಏನೇ ದರೋಡೆ ಅಥವಾ ಕಳ್ಳತನ ಹ್ಯಾಂಡ್ ಓವರ್ ಆಗಿಲ್ವಾ ಮಂಜು? ಇಲ್ಲ, ಸದ್ಯಕ್ಕೆ ಈ ಲೇಔಟ್ ಹ್ಯಾಂಡ್ ಓವರ್ ಆಗಿಲ್ಲ ಹರೀಶ್. ಓಕೆ, ಹಂಗಾರೆ BDAಗೆ ಅಲ್ವಾ? ಕ್ಲಿಯರ್, ಹ್ಯಾಂಡ್ ಓವರ್ ಆಗಿಲ್ಲ ಅಂದ್ರೆ BDA ಇನ್ನೂ ಇಟ್ಕೊಂಡಿದೆ, BDA ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಸಿಂಪಲ್ ಲಾಜಿಕ್ ಅದು. ಹೌದು ಹರೀಶ್. ಸೊ ಇದಕ್ಕೆ BDA ಅಧಿಕಾರಿಗಳು ಉತ್ತರ ಕೊಡ್ಬೇಕು. ಹೌದು ಹರೀಶ್, ಈಗ ನಾವು ಕೂಡ BDA ಅಧಿಕಾರಿಗಳನ್ನ ಮೀಟ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ BDA ಅಧಿಕಾರಿಗಳು ಏನ್ ಉತ್ತರ ಕೊಡ್ತಾರೆ ಅನ್ನೋ ಸಂದೇಶ ಯಾವ ರೀತಿ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲದಿಂದ ಕಾಯ್ತಾ ಇದೀವಿ. ಇದೇನ್ ಮೇನ್ ರೋಡ್ ಮಂಜು? ಹುಳ್ಳಾಲ್ ಹಾಗೂ ರಾಮಚಂದ್ರಕ್ಕೆ ಹೋಗುವಂತ ಮೇನ್ ರಸ್ತೆನೆ ಆಗಿರ್ತಕ್ಕಂಥದ್ದು. ಅದರಿಂದ ನಿವೇಶನಕ್ಕೆ ಹೋಗುವಂತ ಹಾಗೂ ಬರುವಂತ ದಾರಿ ಇದೊಂದೇ ಆಗಿರೋದ್ರಿಂದ ಜನಕ್ಕೆ ಇದೊಂದೇ ದಾರಿ ಬಿಟ್ರೆ ಬೇರೆ ಇನ್ ಯಾವ ಕಡೆ ದಾರಿ ಇಲ್ಲ. ಸುತ್ತಮುತ್ತಲು ಕೂಡ ನೈಸ್ ರಸ್ತೆ ಇರೋದ್ರೆ ಎಲ್ಲ ಕಡೆ ಬ್ಲಾಕ್ ಆಗಿದೆ ಹರೀಶ್. ಓಕೆ, ಎಷ್ಟಡಿ ರೋಡ್ ಇದು ಮತ್ತೆ ಪ್ರತಿನಿತ್ಯ ಎಷ್ಟು ವಾಹನ ಓಡಾಡುತ್ತೆ ಅಪ್ರಾಕ್ಸಿಮೇಟ್? ಸದ್ಯಕ್ಕೆ ಹರೀಶ್ ಬೆಳಗ್ಗೆಯಿಂದ ಸಂಜೆವರೆಗೂ ಪೀಕ್ ಅವರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಾರ್ಟ್ ಕಟ್ ರೂಟ್ ಅನ್ನ ಯೂಸ್ ಮಾಡ್ತಾರೆ ಸ್ಥಳೀಯರು. ಆ ರಸ್ತೆಯನ್ನ ಯೂಸ್ ಮಾಡೋದ್ರಿಂದ ಸುಮಾರು 7 ಕಿಲೋಮೀಟರ್ ಸೇವ್ ಆಗುತ್ತೆ. ಯಾಕಂದ್ರೆ ಕೆಂಗೇರಿ ಹಾಗೂ ಹುಳ್ಳಾಳ್ಗೆ ಈ ಶಾರ್ಟ್ ಕಟ್ ರೂಟ್ ಅನ್ನೇ ಜನ 2 ವೀಲರ್ ಹಾಗೂ 4 ವೀಲರ್ ಅನ್ನ ಬಳಸ್ತಾ ಇದ್ದಾರೆ ಹರೀಶ್. ಸೊ ಇದೊಂದು 30 ಫೀಟ್ ರೋಡ್ ಇದು? ಖಂಡಿತವಾಗ್ಲೂ 30 ಅಡಿ ರಸ್ತೆ ಇದೆ ಹರೀಶ್. ಯಾಕಂದ್ರೆ 2 ಕಡೆ ಪಾರ್ಕ್ ಎಲ್ಲ ಡೆವಲಪ್ಮೆಂಟ್ ಆಗಿರೋದ್ರಿಂದ ಈ ರಸ್ತೆ 30 ಫೀಟ್ ರಸ್ತೆನೆ ಅಂತಾನೆ ಹೇಳ್ಬೋದು. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಈ ಹಾಸ್ಪಿಟ್ಲಿಗೆ ಅತಿ ಹೆಚ್ಚು ಖರ್ಚಾಗುವ ಮನೆ ರೇಷನ್ ಸಾಮಾನ್ಗಿನ ಆಸ್ಪತ್ರೆಗೆ ಅತಿ ಹೆಚ್ಚು ಖರ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಬಿದ್ದ ತಕ್ಷಣ ಆಸ್ಪತ್ರೆಗೆ ಹೋಗ್ಲೇಬೇಕು, ಆ ರೀತಿ ಆಗಿದೆ. ನೀವು ಲೋಕಲೈಟ್ಸ್ ಅಲ್ಲೂ ಕೂಡ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ಬೋದು, ಅವರು ಬೆನ್ಮೂಳೆಲ್ಲ ಮುರಿದಿಟ್ಕೊಂಡಿರೋ ಅವ್ರನ್ನ ಕೂಡ ನಾವು ಮಾತಾಡ್ತಿದೀವಿ. ಇದೇ ಗುಂಡಿಗೆ ಬಿದ್ದಿದೆ ಸರ್, ನಾವು ಕೂಡ ಬಿದ್ದು ಎದ್ದಿದೀವಿ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆಗೆ. ಮಳೆ ಬಂದ್ರೆ ಖಂಡಿತವಾಗ್ಲೂ ನೀರಿದ್ಯಾ, ಹಳ್ಳ ಇದೆಯಾ ಅಥವಾ ನಾರ್ಮಲ್ ತಾರ್ ಇದೆಯಾ ಅನ್ನೋದು ಗೊತ್ತಾಗಲ್ಲ. ಮಳೆ ಬಂದ್ರೆ ಖಂಡಿತವಾಗ್ಲೂ 2ರಿಂದ 3 ಜನ ಕೈಕಾಲು ಮುರಿಯೋದಂತ ಗ್ಯಾರಂಟಿ ಹರೀಶ್. ಸ್ಟ್ರೀಟ್ ಲೈಟ್ ಏನೋ ಇದೆಯಾ ಮಂಜು? ಹರೀಶ್ ಇನ್ನೊಂದ್ಸಲಿ ಹೇಳಿ. ಸ್ಟ್ರೀಟ್ ಲೈಟ್ ಇದೆಯಾ ಅಲ್ಲಿ ಎಂದೆ? ಸ್ಟ್ರೀಟ್ ಲೈಟ್ ಇದೆ ಹರೀಶ್, ಆದ್ರೆ ನಾಮಕ ವ್ಯವಸ್ಥೆಗೆ ಮಾತ್ರ. ಆದ್ರೆ ಲೈಟ್ ಅಂಟಲ್ಲ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಒಂದು ಆಫ್ ಕೊಡೋ ವ್ಯಕ್ತಿ ಅನ್ನೋದು ವಿಚಾರ ಸರ್. ಇಲ್ಲಿ ಸ್ಟ್ರೀಟ್ ಲೈಟ್ ಮಾತ್ರ ನಾಮಕ ವ್ಯವಸ್ಥೆ. ಯಾಕಂದ್ರೆ BDA ಅಧಿಕಾರಿಗಳಿಗೆ ಇಷ್ಟೇ ಡೆವಲಪ್ಮೆಂಟ್ ಮಾಡ್ತಾರೆ, ಸೇಲ್ ಆಗ್ಬೇಕು. ಸೇಲ್ ಆದ್ಮೇಲೆ ಆ ಕಡೆ ತಿರು ಕೂಡ ನೋಡಲ್ಲ ಅಂತ ರೀತಿಯಲ್ಲಿ ಇದೆ. ಯಾಕಂತ ಹೇಳಿದ್ರೆ ಸುತ್ತಮುತ್ತ ಎಲ್ಲ ಮಂಜು, ನಮ್ ಜೊತೆ ಮಾನ್ಯ ಶಾಸಕರು ಮಾಜಿ ಸಚಿವರಾದಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ಮಂಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಿನ್ನೆ ರಾತ್ರಿ 8:30ಕ್ಕೆ ಒಬ್ಬ
ಟೂ ವೀಲರ್ ಓಡಿಸೋರು, 4 ವೀಲರ್ ದಿವ್ಯಾಂಗರವರು ಅಂಥ ವೆಹಿಕಲ್ಲೇ ಒಂದು ಹಳ್ಳಕ್ಕೆ ಅಂದರೆ ರಸ್ತೆಯ ಮಧ್ಯದಲ್ಲಿರುವಂಥ ಗುಂಡಿಗೆ ಅವ್ರು ಬಿದ್ದು ಸಾವನ್ನಪ್ಪಿರೋ ಘಟನೆ ನಡೆದೋಗಿದೆ ಸರ್. BBMP ಕೇಳಿದ್ರೆ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತಾರೆ, BDAದವ್ರು ಕೇಳಿದ್ರೆ ಇದು ನಮಗೆಲ್ಲ ಅಂತಾರೆ. ಹೆಂಗೆ ಸರ್ ಇದು ಬೆಂಗಳೂರು ವಾತಾವರಣ? ಇಬ್ರಲ್ಲಿ ಒಬ್ರು ಸೇರ್ಲೇಬೇಕಲ್ಲ ಅಲ್ವಾ? BDAಗಾದ್ರೂ ಸೇರ್ಬೇಕು ಅಥವಾ BBMPಗಾದ್ರೂ ಸೇರ್ಬೇಕು. BBMP ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಅಂದ್ರೆ BDA ಜವಾಬ್ದಾರಿ ಅಲ್ವಾ ಸರ್? ಹೌದು, BDA ಜವಾಬ್ದಾರಿ. ಬೆಂಗಳೂರಿನಲ್ಲಿ ಇದೊಂದೇ ಅಲ್ಲ ಸರ್. ನ್ಯೂಸ್ 18 ಸೆಪ್ಟೆಂಬರ್ 1ನೇ ತಾರೀಕಿಂದ ಒಂದು ಅಭಿಯಾನ ಮಾಡ್ತಿದ್ದೀವಿ ಸರ್. ಈಗಾಗಲೇ ಹಲವಾರು ಗುಂಡಿಗಳನ್ನ ಮುಚ್ಚಿದ್ದೀವಿ. ಈ ಗುಂಡಿನೇ ದೊಡ್ಡ ಪ್ರಾಬ್ಲಮ್ ಆಗಿಲ್ವ ಸರ್ ಬೆಂಗಳೂರಲ್ಲಿ? ಈಗ ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಆಗ್ತಾ ಇರುತ್ತೆ. ಅದಕ್ಕೆ ಪ್ರಿಕಾಷನ್ ಆಗಿ ಏನ್ ಮಾಡ್ತಾರೆ, ಯಾವಾಗಲೂ ಪ್ರತಿ ವರ್ಷ BBMP ಅವರು BDAದವರು ಅವರವ್ರ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇರುತ್ತೆ ಅದಕ್ಕೆಲ್ಲ ಕೂಡ ಮುಚ್ಚೋದಕ್ಕೆ ಕಮಿಷನರ್ಸ್ ಆದೇಶ ಕೊಡ್ತಾರೆ. ಮೇಯರ್ ಇದ್ರೆ ಮೇಯರ್ ಮಾಡ್ತಾ ಇದ್ರು. ಈ ವರ್ಷ ಗುಂಡಿಗಳು ಮುಚ್ಚೋದಕ್ಕೆ ಪ್ರತಿ ವಾರ್ಡ್ಗೂ ಕೂಡ 20-20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನ ಇಂಜಿನಿಯರ್ಸ್ ಅದನ್ನ ಹಣವನ್ನ ಬಳಕೆ ಮಾಡಿಕೊಂಡು ಪಾಟ್ ಹೋಲ್ಸ್ ಇಲ್ದಂಗೆ ಮಾಡುವಂತ ಜವಾಬ್ದಾರಿ ಇಂಜಿನಿಯರ್ ಜವಾಬ್ದಾರಿ ಇರುತ್ತೆ. ಅವ್ರ ಮೇಲೆ ಅಧಿಕಾರಿಗಳು ಕೂಡ ಸೂಪರ್ವಿಷನ್ ಮಾಡಬೇಕು. ಸರ್ ಮಳೆಗಾಲ ಬಿಟ್ಬೋಣ ಸರ್. ಈಗ ನೆನ್ನೆ ಮೊನ್ನೆ ಮಾತಾಡ್ತಿಲ್ಲ, ಇದನ್ನ ತಿಂಗಳಾಂಗಟ್ಲೆಯಿಂದ ನೋಡಿ 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 ಬೇಸತ್ತು ಮಾತಾಡ್ತಿದೀವಿ ಇದನ್ನ. ಹೌದು ನೋಡಿ, ಮೊನ್ನೆ ಎಲ್ಲೋ ಇದರಲ್ಲಿ ಬ್ಯಾಂಗ್ಳೂರ್ ಸೌತ್ ತಾಲೂಕಲ್ಲಿ ಭತ್ತ ಎಲ್ಲ ನೆಟ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಈಗ ಏನಾಗುತ್ತೆ, ಈ ಕೆಲವು ಸಂದರ್ಭದಲ್ಲಿ ಗುಂಡಿಗಳು ಮುಚ್ಚೋದಕ್ಕೂ ಕೋರ್ಟ್ ಆದೇಶ ಕೊಟ್ಟರು ಕೂಡ ಕೋರ್ಟ್ ಆದೇಶ ಯಾಕೆ ಕೊಡ್ಬೇಕು? ನೆಸಿಟಿನೇ ಇಲ್ಲ. ಈಗ ನಮ್ ಕರ್ತವ್ಯಗಳನ್ನ ನಾವು ಕೋರ್ಟ್ ಇಂಟರ್ಫಿಯರ್ ಆಗೋದಿಲ್ಲ. ನಾವು ಯಾವಾಗ ಮಾಡೋದಿಲ್ವೋ ಅವಾಗ ಕೋರ್ಟ್ ಸಹಜವಾಗಿ ಇಂಟರ್ಫಿಯರ್ ಆಗ್ತಾರೆ. ಅದರಿಂದ BBMP ಅವರು ಆಯುಕ್ತರು ಏನೋ ಸಣ್ಣ ಪುಟ್ಟ ಗಾಯ ಆಗೋದಿರ್ಲಿ. ಸರ್ ಅಭಿವೃದ್ಧಿ ಅನ್ನೋದು ಬರೀ ಭಾಷಣದಲ್ಲಿ ಕೇಳಿಸ್ಕೊಂಡ್ರೆ ಸಾಕ ಸರ್? ಕಣ್ಣು ಕಾಣಿಸ್ಬೇಕಲ್ವ ಸರ್? ಕಣ್ಣು ಕಾಣಿಸ್ಬೇಕು. ಅದು ಕಣ್ಣಿಗೆ ಯಾವಾಗ ಕಾಣಿಸ್ತಿತ್ತು ಅಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಣಿಸ್ತಿತ್ತು. ಜನಪರ ಕಾರ್ಯಕ್ರಮಗಳು ಇರ್ತಿತ್ತು. ಬೇಕಾದಷ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರಿದಾಗ ಬೆಂಗಳೂರು ನಗರಕ್ಕೆ 8,000 ಕೋಟಿ ಅನುದಾನ ಕೊಟ್ಟಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು 1,000 ಕೊಟ್ರು. ಇವ್ರು ಬಂದ್ಮೇಲೆ ನಾವು ಕೊಟ್ಟಿರ್ತಕ್ಕಂತ ಅನುದಾನಗಳನ್ನ ಬಿಜೆಪಿ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಷ್ಟೇ. ಎಲ್ಲೋಗುತ್ತಂದ್ರೆ ಸಮರ್ಪಕವಾಗಿ ಕ್ವಾಲಿಟಿ ವರ್ಕ್ ಚೆನ್ನಾಗಿ ಮಾಡಿದ್ರೆ ಒಂದಷ್ಟು ವರ್ಷಗಳು ರೋಡ್ ಇರುತ್ತೆ. ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಹಾಳಾಗುತ್ತೆ. ಇದರ ಜವಾಬ್ದಾರಿಯನ್ನ ಈಗ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಇದ್ದಾಗ ಮೇಯರ್ ಇರಬೇಕು. ಈಗ ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಅಥವಾ BDA ನಲ್ಲಿ ಅವರು ಹೊರಬೇಕಾಗತ್ತೆ. ಇದೆಲ್ಲ ಪಾಲಿಕೆ ಸದಸ್ಯರಿಲ್ಲ, ಮೇಯರ್ ಇಲ್ಲ ಅಂದ್ರೆ ಹೂಸ್ ನೆಕ್ಸ್ಟ್? ಯಾರು ರೆಸ್ಪಾನ್ಸಿಬಲ್ ಸರ್? ಅಧಿಕಾರಿಗಳು. ಮೇಯರು ಅಧಿಕಾರಿಗಳೇ ಜವಾಬ್ದಾರಿ. ಯಾವಾಗಲೂ ಕೂಡ ಎಕ್ಸಿಕ್ಯೂಟ್ ಮಾಡೋದು ಅಧಿಕಾರಿಗಳೇ. ವೆರಿ ಟ್ರೂ. ಎಕ್ಸಿಕ್ಯೂಟ್ ಮಾಡೋದು ಅಧಿಕಾರಿಗಳೇ. ಪಾಲಿಕೆ ಸದಸ್ಯರಿಗೆ ಶಾಸಕರು ನಾವು ಮಾಡಿ ಅಂತ ಹೇಳ್ತೀವಿ, ಆದ್ರೆ ಎಕ್ಸಿಕ್ಯೂಟ್ ಮಾಡೋದು ಇಂಜಿನಿಯರ್ ಮಾಡ್ಬೇಕು. ಅವ್ರ ಮೇಲೆ ಜಾಯಿಂಟ್ ಕಮಿಷನರ್ಸ್ ಇರ್ತಾರೆ, ಚೀಫ್ ಇಂಜಿನಿಯರ್ ಇರ್ತಾರೆ, ಕಮಿಷನರ್ಸ್ ಇರ್ತಾರೆ. ಅವರು ಆದೇಶ ಕೊಡಬೇಕು. ಸರ್ ನಮ್ಗೆ ಅರ್ಥ ಆಗದಿರೋದು, ಹಣ ಬಿಡುಗಡೆ ಆಗುತ್ತೆ, ಪ್ರತಿ ವಾರ್ಡ್ಗೂ ದುಡ್ಡು ಕೊಡ್ತಾರೆ, ಅದ್ರ ಕೆಲಸ ಆಗಲ್ಲ. ಹಂಗಾರೆ ಏನಂತ ಅರ್ಥ ಮಾಡ್ಕೋಬೇಕು ಸರ್? ಕೆಲಸಗಳು ಈಗ ಏನಾಗಿದೆ, ನಮ್ಮ ಸರ್ಕಾರ ಹೋದ್ಮೇಲೆ ಬಜೆಟ್ BBMP ನಲ್ಲಿ ಹೋದ ವರ್ಷ 19-20 1 ಪೈಸಾ ಯಾವ ವಾರ್ಡ್ಗೂ ಕೂಡ ಕೊಡ್ಲಿಲ್ಲ. 20-20 ಅಂದ್ರೆ ಈ ಸಲ ಏನ್ ಮಾಡಿದ್ರೆ 20-20 ಲಕ್ಷ ಕೊಟ್ಟಿದ್ದಾರೆ. 20-20 ಲಕ್ಷ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಟರ್ಸ್ ಆಯುಕ್ತರು ಹೇಳ್ಬಿಟ್ಟು ಎಲ್ಲಾನ ಪಾಟ್ ಹೋಲ್ ಇದ್ರೆ ಸಸ್ಪೆಂಡ್ ಮಾಡ್ತೀನಿ, ಯಾರು ಇಂಜಿನಿಯರ್ ಇದ್ದಾರೆ ಅವ್ರ ಜವಾಬ್ದಾರಿ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಇದೆಲ್ಲ ಮುಚ್ತಾರೆ. ಎಲ್ಲೂ ಇದೇನ್ ಮಾಡಕ್ ಅಸಾಧ್ಯ ಏನಲ್ಲ ಇದೆಲ್ಲ. ಬಟ್ ಸರ್ ನಾವು ನೋಡ್ದಂಗೆ ಸರ್ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಸಿಟಿ ರೌಂಡ್ಸ್ ಎಲ್ಲ ಹೋದಾಗ ಇದಕ್ಕೆಲ್ಲ ಏನ್ ಎಫೆಕ್ಟ್ ಆಗಲ್ವಾ ಸರ್? ಎಲ್ಲ ಸಿಟಿ ರೌಂಡ್ಸ್ ಎಲ್ಲಿ ಬರ್ತಾರೆ? ಹಿಂದೆ ನಮ್ ಸರ್ಕಾರ ಇದ್ದಾಗ ನಾನು ಕೂಡ ಪ್ರತಿ ವಾರಕ್ಕೆ 3 ಸಲ 4 ಸಲ ಹೋಗ್ತಿದ್ದೆ. ಸಿದ್ದರಾಮಯ್ಯನವರು ತಿಂಗಳಿಗೊಂದ್ಸಲಿ ಬರ್ತಾ ಇದ್ರು. ಅದಾದ್ಮೇಲೆ ಎಲ್ಲೂ ಯಾರು ಮಾಡೋದಿಲ್ಲ. ಸುಮ್ಮನೆ ಏನೋ ಮೆಟ್ರೋ ಇನಾಗ್ರೇಷನ್ ಹೋಗ್ತಾರೆ, ಯಾವ್ದೋ ಮನೆ ನೋಡಕ್ ಹೋಗ್ತಾರೆ ಅಷ್ಟೇ ಅಷ್ಟೇ ಅಷ್ಟೇ. ಅವ್ ಯಾರು ಸಿಟಿ ರೌಂಡ್ಸ್ ಯಾರು ಮಾಡೋದು ಇಲ್ಲ. ಈಗ ಇರ್ತಕ್ಕಂಥ ಬಿಜೆಪಿ ಮಿನಿಸ್ಟರ್ಗಳು ಅವ್ರವ್ರ ಕ್ಷೇತ್ರಕ್ಕೆ ಅವ್ರು ಲಿಮಿಟ್ ಆಗಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿಗಳ ಹತ್ರ ಈ ಪೋರ್ಟ್ಫೋಲಿಯೋ ಇದೆ, ಅವ್ರಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಅವರು ಯಾರು ಬರೋದಿಲ್ಲ ಅಷ್ಟೇ. ಈ ಜನಕ್ಕೆ ಏನಾಗಿದೆ, ಈ ಕಷ್ಟದ ಕೆಲಸಗಳು ತಪ್ಪಿದ್ದಲ್ಲ. ಅದೇ ಬಹಳ ದುರಂತ ಅನ್ಸ್ಬಿಡುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿ ಅವರು. ಮುಂದುವರಿತು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ತಾ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೆಂಪೇಗೌಡ ನಗರದಲ್ಲಿ ರಸ್ತೆ ತುಂಬೆಲ್ಲ ಬರೀ ಗುಂಡಿಗಳೇ.
ಸುಂಕೇನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅನಾಹುತದಲ್ಲಿ ಇದೆ ಆ ಎಲ್ಲ ಗುಂಡಿಗಳು ಕೂಡ. ಇಲ್ಲಿರೋ ಗುಂಡಿಗಳ ಲೆಕ್ಕ ಮಾಡೋಕ್ಕೆ ಶುರು ಮಾಡಿ ಲೆಕ್ಕನೂ ಸಿಗಲ್ಲ ಅಷ್ಟು ಗುಂಡಿಗಳಲ್ಲಿ. ಬ್ರೇಕಿಂಗ್ ನ್ಯೂಸ್. ಬರೀ ಗುಂಡಿಗಳು ಮಾತ್ರ ಅಲ್ಲ, ರಸ್ತೆಯಲ್ಲೇ ಕಾದು ಕೂತಿದೆಯಂತೆ ಚೂಪಾದ ಕಂಬಿಗಳು. ಈ ರಸ್ತೆಯಲ್ಲಿ ಎಷ್ಟು ಜನ ಬಿದ್ದಿದ್ದಾರೋ, ಎಷ್ಟು ಜನ ಗಾಯಗೊಂಡಿದ್ದಾರೋ ಲೆಕ್ಕಕ್ಕೆ ಇಲ್ಲ. ಬೆಂಗಳೂರಿನ ಗುಂಡಿ ಗಂಡಾಂತರಕ್ಕೆ ಇದೇ ಸಾಕ್ಷಿ. ಕೆಲವೇ ಕ್ಷಣದಲ್ಲಿ ಆ ವಿಷುವಲ್ಸ್ ಕೂಡ ತೋರಿಸ್ತೀನಿ ನಿಮ್ಗೆ ನಾನು. ಹಾಂ ಬಂತು, ಇದು ಕೆಂಪೇಗೌಡ ನಗರ. ಏನು ರೋಡ ಇದು? ಯಾರೇ ಆದರೂ ಇದನ್ನು ನೋಡಿದ ತಕ್ಷಣ ಈ ಮಾತು ಹೇಳದೇ ಇರೋದಿಲ್ಲ, ರೋಡ್ ಥರನ ಇದೆ ಇದು ಅಂತ. ಎಲ್ಲ ಆ ರಸ್ತೆಯುದ್ದಕ್ಕೂ ಎಲ್ಲೋಗ್ತಿದೆಯೋ ಗುಂಡಿ 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 ಅದೇ ಥರ ಕಾಣಿಸ್ತಾ ಇದೆ ಎಲ್ಲ ಕಡೆ ಕೂಡ. ಆ ಜನ ಹಾಗೆ ಓಡಾಡಬೇಕು. ಮಧ್ಯೆ ಅಲ್ಲೆಲ್ಲೋ ಸರಳುಗಳಿದೆಯಂತೆ, ಕೊಂಬಿಗಳಿದೆಯಂತೆ, ಟೈರ್ ಚುಚ್ಕೊಂಡ್ರೆ ಬಸ್ಟೇ ಅಲ್ಲೇ. ಅದು ಇನ್ನೇನೇನೋ ಆಗೋಗುತ್ತೆ. ಇನ್ನು ರಾತ್ರಿ ಹೊತ್ತಂತೂ ಕೇಳಲೇಬೇಡಿ, ಮಳೆಗೆ ಬಂದರೆ ಮುಗಿದೋಯ್ತು ಕತೆ. ಆ ಪರಿಸ್ಥಿತಿ. ಕೆಂಪೇಗೌಡ ನಗರ ಯಾರ ಹೆಸರಿಟ್ಟಿರೋದು? ನಿಮ್ಮ ಹೆಸರಿಗೆ ಒಂದು ದೊಡ್ಡ ಪವರ್ ಇದೆ, ಅದು ಈ ಬೆಂಗಳೂರಿನಲ್ಲಿ ಕೆಂಪೇಗೌಡ ನಗರ ಅಂತ. ಅಲ್ಲಿ ನೋಡಿದ್ರೆ ಈ ದುಸ್ಥಿತಿಯಲ್ಲಿದೆ ಇಡೀ ಆ ನಗರದ ರಸ್ತೆಗಳು. ಕೆಂಪೇಗೌಡ ನಗರ ಮುಖ್ಯ ರಸ್ತೆ ಇದು, ನೆನಪಿರಲಿ. ಯಾವುದೋ ಸೈಡ್ ಸಣ್ಣ ರೋಡಲ್ಲ ಇದು. ಈ ಮುಖ್ಯ ರಸ್ತೆಗೆ ನನ್ನ ಸಹೋದ್ಯೋಗಿ ಗಂಗಾಧರ ವಾಗಟ ಹೋಗಿ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. OTU ಗಂಗಾಧರ ವಾಗಟ. ಬೆಂಗಳೂರಿಗೂ ಮತ್ತು ಗುಂಡಿಗಳಿಗೂ ಒಂದು ಅವಿನಾರೀತಿ ಸಂಬಂಧನೇ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ದೊಡ್ಡ ಸಮಸ್ಯೆ ಆಗಿದೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಕಂಬಿ ನೋಡಿದ್ರೆ ಯಾವುದೇ ಕಟ್ಟಡಕ್ಕೆ ಬಳಸೋದಲ್ಲ. ಬೆಂಗಳೂರಲ್ಲಿ ಕೆಂಪೇಗೌಡದ ಮುಖ್ಯ ರಸ್ತೆಯಲ್ಲಿ ಈ ಎಲ್ಲ ಕೂಡ ಕಂಬಿಗಳು ನಡು ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಎಲ್ಲ ಕೂಡ ಏನು ಕಂಬಿಗಳು ಬಾಯ್ತಾ ಇರೋದು ಬೆಲೆ ಸಮಸ್ಯೆಗೆ ಒಂದು ಆಹ್ವಾನ ಕೊಡುವ ರೀತಿಯಲ್ಲಿ ಎಲ್ಲ ಕೂಡ ಕಂಬಿಗಳಿರುವಂಥದ್ದು ನೋಡ್ಬೋದು. ಇರೋದು ಕೆಂಪೇಗೌಡದ ನಗರದ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಒಂದು ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು. ನಗರದ ಎಲ್ಲ ಕಡೆ ನೋಡ್ಬೋದು ಕಂಬಿಗಳು ಯಾವ ರೀತಿ ಓಪನ್ ಆಗಿ ಯಾವುದೇ ರೀತಿ ಬಾಯ್ತಾ ಇರೋದು ಆ ಒಂದು ಸಮಸ್ಯೆಗೆ ಎಡೆಮಾಡಿಕೊಡುವಂಥ ರೀತಿಯಲ್ಲಿ ಯಾವ ರೀತಿ ಗುಂಡಿಗಳು ಬಿದ್ದಿದೆ ಅಂತ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಈ ರಸ್ತೆ ಕೆಂಪೇಗೌಡದ ಮುಖ್ಯ ರಸ್ತೆಯಲ್ಲಿ ಓಡಾಡುವಂಥ ಬೈಕ್ ಸವಾರರು ಹಿಡಿಶಾಪವನ್ನು ಹಾಕ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಮಳೆ ನೀರು ತುಂಬಿಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ಬೈಕ್ ಸವಾರರು ಬಿದ್ದು ಗಾಯಗೊಂಡುವಂಥದ್ದು ಕೂಡ ನೋಡ್ಬೋದು. ಇಲ್ಲೆಲ್ಲ ಕಂಬಿಗಳೆಲ್ಲ ಕೂಡ ಈ ರಸ್ತೆಗೆ ಹಾಕಿರುವಂಥ ಕಂಬಿಗಳೇನಿದೆ ಎಲ್ಲ ಕೂಡ ಓಪನ್ ಆಗಿ ಈಚೆ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ BBMPಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸ್ಥಳೀಯರು ಸಾಕಷ್ಟು ಬಾರಿ ದೂರು ಕೊಟ್ಟರು ಕೂಡ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಈ ರೀತಿ ಕಂಬಿಗಳು ಎಲ್ಲ ಕೂಡ ಬಾಯ್ತಿರೋದು ಯಾವ ರೀತಿ ಸಮಸ್ಯೆಗಳಿಗೆ ಎಡೆಮಾಡಿಕೊಟ್ಟುವ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ನಿಟ್ಟಿನಲ್ಲಿ ಎಲ್ಲ ಓಪನ್ ಆಗಿದೆ ಅಂತ ಸ್ಥಳೀಯರಿದ್ದಾರೆ. ಅವರು ಸಾಕಷ್ಟು ಬಾರಿ BBMP ಅವರಿಗೆ ಸ್ಥಳೀಯ ಶಾಸಕರಿಗೆ ಗಮನ ತರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರು ಯಾರು ಕೂಡ ಎಚ್ಚೆತ್ಕೊಂಡಿಲ್ಲ. ಸರ್, ಇದೆಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಇದೆ? ಗುಂಡಿ ಸಮಸ್ಯೆ 2 ತಿಂಗಳಿಂದ ಮೇಲೆ ಆಯ್ತು ಸರ್. ಇದು 2 ತಿಂಗಳಿಂದ ಮೇಲೆ ಕಂಬಿಗಳೆಲ್ಲ ನೆಟ್ಟೆ ನಿಂತ್ಕೊಂಡಿದ್ದು. ಆ ಕಂಬಿಗಳೆಲ್ಲ ನಾನು ಗಡ್ಪರಿ ತಗೊಂಡು ಸುತ್ತಿ ತಗೊಂಡು ಕ್ಲೋಸ್ ಮಾಡಿದ್ದೀನಿ. ಹೇಳಿದ್ರಿ ಕಂಪ್ಲೇಂಟ್ ಮಾಡಿದೆ ಕೆಲಸ ಮಾಡಿದ ಮೇಸ್ತ್ರಿಗೆ. ಆ ಮೇಸ್ತ್ರಿ ಬಂದು ನೋಡ್ತಾನೆ ಇಲ್ಲ. ಭಾಳ ಪ್ರಾಬ್ಲಮ್ ಇದೆ. ಲೇಡೀಸ್ನವರು 4-5 ಜನ ಬಿದ್ದಿದ್ದಾರೆ. ಆಮೇಲೆ ಗಾಡಿ ಒಂದು 4-5 ಪಂಚರ್ ಆಗವೆ. ಅಪ್ಸೈಡ್ ಆಗೋ ಲೆಕ್ಕದಲ್ಲಿ ಬಂದಿದ್ದು ನಿಲ್ಲಿಸಿದ್ದಾರೆ. ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಈ ರೋಡ್ದು. ಸರ್, ಈ ಒಂದು ಗುಂಡಿಗಳ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ ಸರ್? ಮೇನ್ ರೋಡಲ್ಲಿ ಈ ಥರ ಸರ್, ಇದು ಮೇಯ್ನ್ ಶ್ರೀನಗರ ಕನೆಕ್ಟ್ ಆಗುತ್ತೆ ರೋಡು, ಹನುಮಂತ ನಗರ ಶ್ರೀನಗರಕ್ಕೆ. ಈ ಶಾರ್ಟ್ ಕಟ್ಟಾಗಿ ಯೂಸ್ ಮಾಡ್ತಾರೆ. ಸಾವಿರಾರು ಗಾಡಿಗಳು ಓಡಾಡುತ್ತೆ ಇಲ್ಲಿ. ಈ ಕಂಬಿಗಳ ಮೇಲೆದ್ದು ಇರೋದ್ರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ, ಗಾಡಿಗಳು ಪಂಚರ್ ಆಗುತ್ತೆ. ಈ ರೋಡೇ ಅಲ್ಲ, ಅಕ್ಕಪಕ್ಕದ ರೋಡ್ಗಳು ಫುಲ್ಲು ಹಳ್ಳಗಳು ಬಿದ್ದಿದೆ. ಇದುವರೆಗೂ ಯಾರು ಬಂದು ಇದನ್ನು ರಸ್ತೆ ರಿಪೇರಿ ಮಾಡಿಲ್ಲ. ಅದು ಯಾವಾಗ ರಿಪೇರಿ ಮಾಡ್ತಾರೋ ಗೊತ್ತಿಲ್ಲ. ಅದು ಇನ್ನೂ ಎಷ್ಟು ಜನ ಬೀಳಬೇಕೋ ಗೊತ್ತಿಲ್ಲ. ಕಂಬಿಗಳು ನೀವೇ ನೋಡಿ ಎಷ್ಟು ಶಾರ್ಪ್ ಎಡ್ಜಸ್ ಇದಾವೆ. ಏನೂ ಮಾಡ್ತಾ ಇಲ್ಲ. ಬರ್ತಾರೆ, ಹಳ್ಳ ತೋಡ್ತಾರೆ, ಹೋಗ್ತಾರೆ. ಇದನ್ನು ಮುಚ್ಚೋದು ಇಲ್ಲ ಕ್ಲೀನಾಗಿ. ಸ್ಥಳೀಯರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಕಂಬಿಗಳು ಹೊರಗಡೆ ಬಂದು ಬಾಯ್ತಾ ಇರೋದು ಸಮಸ್ಯೆಗೆ ಎಡೆಮಾಡಿಕೊಡುವ ರೀತಿಯಲ್ಲಿ ಗುಂಡಿಗಳು ಬಿದ್ದಿವೆ. ನಾವು ಸ್ಥಳೀಯರು ಎಲ್ಲ ಕೂಡ BBMP ಅಧಿಕಾರಿಗಳಿಗೆ ಗಮನ ತರುವಂಥ ಕೆಲಸ ಮಾಡಿದ್ರೂ ಕೂಡ ಇನ್ನೂ ಈ ಕೆಂಪೇಗೌಡ ನಗರದ ಮುಖ್ಯ ರಸ್ತೆಯಲ್ಲಿ ಈ ರೀತಿ ದೊಡ್ಡ ಸಮಸ್ಯೆ ಇದೆ. ಇನ್ನಾದರೂ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾರಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಯ್ಡ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಅಭಿಯಾನ ಶುರುವಾಗಿದ್ದು ಸೆಪ್ಟೆಂಬರ್ 1ನೇ ತಾರೀಕಿಂದ. ಇವತ್ತು 1 ವಾರ ಆಗಿದೆ ಅಭಿಯಾನ ಶುರು ಮಾಡಿ. ನೀವು ಕೂಡ ನಿಮ್ಮ ಏರಿಯಾ ಪ್ರಾಬ್ಲಮ್ನ ಏನೇನಾಗ್ತಾ ಇದೆ ಅಂತ ವಿಜುವಲ್ಸ್ ಕೂಡ ಕಳಿಸ್ಕೊಡ್ತಾನೆ ಇದೆ. ಕಂಟಿನ್ಯೂಸ್ ಆಗಿ ಪ್ರತಿದಿನ ವಿಜುವಲ್ಸ್ ಬರ್ತಾನೆ ಇದೆ. ಅದನ್ನು ಕೂಡ ನಾವು ಪ್ಲೇ ಮಾಡ್ತಿದ್ವಿ. ಅಭಿಯಾನಕ್ಕೆ ನೀವು ಕೂಡ ಕೈ ಜೋಡಿಸಿ. 7815929800. ನಿಮ್ಮ ಮನೆ ಹತ್ರ ಆಫೀಸ್ಗೆ ಹೋಗ್ಬೇಕಾದ್ರೆ ನೀವು ಫೇಸ್ ಮಾಡ್ತಿರೋ ರಸ್ತೆ ಗುಂಡಿಗಳ ಪ್ರಾಬ್ಲಮ್, ನಿಮ್ಮ ಮೊಬೈಲ್ ಸಾಕು, ನೀಟಾಗಿ ಶೂಟ್ ಮಾಡಿ ನೇರವಾಗಿ ನಮಗೆ ಕಳಿಸ್ಕೊಡಿ. ಸಾಧ್ಯ ಆದರೆ ನೀವೇ ರಿಪೋರ್ಟಿಂಗ್ ಮಾಡಿ, ನೀವೇ ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಡಿ ನಮಗೆ. ನಾವು ಅದನ್ನು ಪ್ಲೇ ಮಾಡ್ತೀವಿ. 78 15 92 98 00. ಇದು ನಮ್ಮ ವಾಟ್ಸಪ್ ನಂಬರ್. 7815929800.
ನೀವು ಎಲ್ಲ ವಿಜುವಲ್ಸ್ ಕೂಡ ಕಳಿಸ್ಕೊಡ್ತಾ ಇದ್ದೀರಾ, ಇನ್ನೂ ಕಳಿಸ್ಕೊಡಿ. ಎಲ್ಲ ರಸ್ತೆ ಗುಂಡಿ ಮುಚ್ಚೋ ತನಕ ನಾವಂತೂ ಈ ಅಭಿಯಾನವನ್ನು ಕೈ ಬಿಡೋ ಚಾನ್ಸೇ ಇಲ್ಲ. ಈ ರಸ್ತೆ ಗುಂಡಿಯಿಂದಾಗಿ 60 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ದಿವ್ಯಾಂಗ ವ್ಯಕ್ತಿಯ ಸಾವಿಗೆ ಈಗ ಹೊಣೆ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಬೆಂಗಳೂರು ರಸ್ತೆ ಗುಂಡಿಯಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಾತ್ರಿ 8:30ಕ್ಕೆ ನಡೆದಿರುವ ಘಟನೆ ಇದು. ಬ್ರೇಕಿಂಗ್ ನ್ಯೂಸ್. BBMPನ BDAನ ಸದ್ಯದ ಮಾಹಿತಿ ಪ್ರಕಾರ BDAನೇ ಕಾರಣ ನನ್ನ ಪ್ರಕಾರ. ಬಿಕಾಸ್ ಇನ್ನೂ ಕೂಡ BBMPಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂದರೆ ಅದು BDA ಹತ್ರನೇ ಇರುತ್ತೆ. ಹಾಗಾಗಿ BDAನೇ ಇದಕ್ಕೆ ಕಾರಣ ಆಗಬೇಕು. ರಸ್ತೆ ಗುಂಡಿಯಿಂದ ಪದೇ ಪದೇ ಸಾವಾಗ್ತಿದ್ರು, ಕಳ್ಳಾಟ ಮಾಡ್ಕೊಂಡು ಸುಮ್ಮನಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಅಭಿಯಾನ ಮಾಡ್ತಿದ್ದೀವಿ. BBMPಯನ್ನು ಎಚ್ಚರಿಸ್ತಾ ಇದ್ದೀವಿ, ಆದರೂ ಎಚ್ಚೆತ್ಕೊಳ್ತಾ ಇಲ್ಲ. ರಸ್ತೆ ಗುಂಡಿಯಿಂದ ಸಾವು ಸಂಭವಿಸ್ತಾ ಇದೆ. ಈ ಕಳ್ಳಾಟ ಮಾಡ್ತಿದ್ದಾರೆ. ನಮಗಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅವ್ರ ವ್ಯಾಪ್ತಿಗೆ ಬರುತ್ತೆ. ನಮಗೆ ಗೊತ್ತಿಲ್ಲ ಅಂತ ಅವರು ಯಾರೋ ಒಬ್ರಿಗೆ ಆಗಲೇಬೇಕು, ಯಾರೋ ಇದಕ್ಕೆ ಹೊಣೆ ಆಗಲೇಬೇಕು. BDA ಕಡೆಯಿಂದ ಉತ್ತರಿಸುವವರು ಯಾರೂ ಇಲ್ಲ. ರಸ್ತೆ ಗುಂಡಿ ಮುಚ್ಚಿಲ್ಲ, ಸಾವಿನ ಹೊಣೆ ಹಾಗಾದರೆ ಅಧಿಕಾರಿಗಳು ಹೊರಬೇಕಾಗತ್ತೆ. BDA BBMP ಸರ್ಕಾರ ಈ ಸಾವಿಗೆ ಯಾರು ಹೊಣೆ? ಯಾರಾದರೂ ನೆನೆ ಅವ್ರ ಕಡೆ ಸತ್ತಿದಾರಲ್ಲ, ಅವ್ರ ಕಡೆ ಮುಲಾಜಿಲ್ಲದೆ ಕೇಸ್ ಹಾಕಬೇಕು. ಇದಕ್ಕೆ ಡೆಫಿನೆಟಾಗಿ ಕೇಸ್ ಹಾಕಬೇಕು. ಈ ಥರ ಆಗ್ತಾ ಇದೆ, ನಮ್ಮ ಜೀವಕ್ಕೆ ಪ್ರಮಾದ ಬಂದಿದೆ ನಮ್ಮ ಮನೆಯವರು ಯಾರೋ ಒಬ್ಬರಿಗೆ. ಅದಕ್ಕೆ ಕಾರಣ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, BDA BBMP ಎಲ್ಲರನ್ನು ಮಾಡಿ ಅಲ್ಲಿ ಹಾಕಿ ಕೇಸ್ ಹಾಕಬೇಕು. ಆಗ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಯಾರಿಗೆ ಏನೇ ಆದರೂ ಕೂಡ ಆ ಕೇಸ್ಗಳಾಗ್ತಾ ಹೋಗಬೇಕು, ಗೊತ್ತಾಗುತ್ತೆ. ಈ ಕಿಲ್ಲರ್ ರಸ್ತೆ ಗುಂಡಿಗಳ ಬಗ್ಗೆ ನ್ಯೂಸ್ 18 ಕನ್ನಡ ಅಭಿಯಾನ ಮಾಡ್ತಾ ಇದೆ. ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ CM ಬೊಮ್ಮಾಯಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಾವು ಏನು ಹೇಳಿದ್ವು ಅದ್ರ ಪ್ರಕಾರ ನಡ್ಕೋತೀವಿ. ಸೆಪ್ಟೆಂಬರ್ 1ನೇ ತಾರೀಕಿನ ಶುರು ಮಾಡಿದ್ವಿ. ಯಾವುದೇ ಪ್ರೆಷರ್ ಬಂದರೂ ನಿಲ್ಲಿಸಲ್ಲ, ಗುಂಡಿ ಮುಚ್ಚಬೇಕು ಅಷ್ಟೇ. ನಮ್ಮ ಉದ್ದೇಶ, ದೇಯೋದ್ದೇಶ ಅದೇ ಆಗಿತ್ತು, ಅದೇ ಆಗಿದೆ ಕೂಡ. ಇವತ್ತಿಗೂ ನಿಲ್ಲಿಸಲ್ಲ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಪ್ರತಿ ರಸ್ತೆ ಗುಂಡಿ ಎಲ್ಲ ತೋರಿಸ್ತೀವಿ ನಾವು. ನ್ಯೂಸ್ 18 ಅಭಿಯಾನದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎಂದರು ಮುಖ್ಯಮಂತ್ರಿಗಳು. ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಗಬೇಕು. ಬೊಮ್ಮಾಯಿ ಅವರು ಮಳೆ ನಿಂತ ತಕ್ಷಣ ಗುಂಡಿ ಮುಚ್ಚೋ ಕೆಲಸ ಮಾಡ್ತೀವಿ ಅಂದರು. ನ್ಯೂಸ್ 18 ಕನ್ನಡದ ಅಭಿಯಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಇಲ್ಲ ಈಗ ನಾನು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಅದು ಬಂತು. ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಈಗ ಗುಂಡಿ ಮುಚ್ಚಿಸೋಕೆ BBMP ಕಾರ್ಪೊರೇಷನ್ ಕಮಿಷನರ್ಗೆ ಆಗಲೇ ಹೇಳಿದ್ದೇನೆ. ಅದು ಬರುವಂಥ ದಿನಗಳಲ್ಲಿ ವಾರ್ ಫುಟಿಂಗಲ್ಲಿ ಆ ಕೆಲಸ ನಾವು ಮಾಡ್ತೀವಿ. ಈಗ ನಾನು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಅದು ಬಂತು. ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಈಗ ಗುಂಡಿ ಮುಚ್ಚಿಸೋಕೆ BBMP ಕಾರ್ಪೊರೇಷನ್ ಕಮಿಷನರ್ಗೆ ಆಗಲೇ ಹೇಳಿದ್ದೇನೆ. ಅದು ಬರುವಂಥ ದಿನಗಳಲ್ಲಿ ವಾರ್ ಫುಟಿಂಗಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ರ ಬಗ್ಗೆ ಒಬ್ಬರು ಎಕ್ಸ್ಪರ್ಟ್ ಬೇಕು ಅಂತ ಶ್ರೀಹರಿ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಇದು ಸಾಲ್ವ್ ಆಗದೇ ಇರುವಂತಹ ಪ್ರಾಬ್ಲಮ್ ಸರ್ ಇದು? ಇದು ಖಂಡಿತವಾಗಿ ಇದು ಮಕ್ಕಳನ್ನ ಸಾಲ್ವ್ ಮಾಡೋಂತ ಕೇಸ್ ಇದಲ್ಲ. ಅದಕ್ಕೆ ವಿಲ್ ಪವರ್ ಬೇಕು, ಮಾಡಬೇಕು ಅಂತ ನಿಷ್ಠೆ ಬೇಕು, ಅದಕ್ಕೆ ಇಚ್ಛಾಶಕ್ತಿ ಇಲ್ಲ, ಕೊರತೆ ಇದೆ. ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಅಥವಾ BBMP ಬೃಹತ್ ಮಹಾನಗರ ಪಾಲಿಕೆಯಲ್ಲಿ ಒಂದು ರಸ್ತೆಯಲ್ಲಿ ಇಷ್ಟೊಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್, ಇಷ್ಟೊಂದು ಇಂಜಿನಿಯರ್ಸ್, ಟೆಕ್ನಿಕಲ್ ಎಕ್ಸ್ಪರ್ಟ್ ಸಿಗ್ಬೇಕಾದ್ರೆ ಇದೆಲ್ಲೂ ಭಾರತದ ಪ್ರಾಯಶಃ ಇಷ್ಟೊಂದು ಜನ ಇಂಜಿನಿಯರ್ಸ್, ಇಷ್ಟೊಂದು ಎಕ್ಸ್ಪರ್ಟ್ಸ್, ಇಷ್ಟೊಂದು ನಾಲೆಡ್ಜ್ ಇರೋಂತ ಬೇಸ್ದವರು ಇಂಡಿಯಾದ ಎಲ್ಲೂ ಇರ್ಬೋದು. ಸರಿ, ಗುಂಡಿ ಇರುತ್ತೆ, ಅದನ್ನ ಮುಚ್ತಾರೆ, ಮುಚ್ಚು 1 ತಿಂಗಳಿಗೋ 20 ದಿನಕ್ಕೋ ಮತ್ತೆ ಎದ್ದು ಬಂದ್ಬಿಡ್ತಾ ಇರುತ್ತೆ. ಆತರ ಗುಂಡಿ ಎದ್ದು ಬರ್ಬೇಕು ಅಂತಾನೆ ಮಾಡ್ತಾರ ಅವರು. ಬಿಲ್ ಆಗ್ತಾ ಇರ್ಬೇಕು ಪದೇ ಪದೇ ಅವ್ರಿಗೆ. ಏನಾಗತ್ತೆ ಸಿಂಪಲ್ ಅಂತಂದ್ರೆ ಅವ್ರಿಗೊಂದು ಟೆಕ್ನಾಲಜಿ ಇದೆ, ಎಲ್ಲದಕ್ಕೂ ಒಂದು ಇಂಜಿನಿಯರಿಂಗ್ ಇದೆಲ್ಲ ಇಂಜಿನಿಯರ್ ಕಮ್ಸ್ ಅಂತಾರೆ ಇಂಜಿನಿಯರಿಂಗ್. ಸೊ ಹೆಂಗೆ ಸೈಟ್ ಬ್ಯಾಗ್ ಫಿಲ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಿರುತ್ತೆ, ಅವರು ಇಂಜಿನಿಯರಿಂಗ್ ಓದಿರ್ತಾರೆ. ಬಟ್ ಅದು ಮಾಡ್ಬಿಟ್ರೆ ಬಿಲ್ ಮಾಡಕ್ಕಾಗಲ್ಲ ಇಮಿಡಿಯೇಟ್ ಆಗಿ. Sure, sir. Let me ask you a straight question. Is it because lack of quality work?
ಡೆಫಿನೆಟ್ಲಿ ಕಳಪೆ ಕಾಮಗಾರಿ, ಲ್ಯಾಕ್ ಆಫ್ ಕ್ವಾಲಿಟಿ ವರ್ಕ್, ಅದರ ಇಚ್ಛಾಶಕ್ತಿ ಕೊರತೆ ಇದೆಲ್ಲ ಸೇರ್ಕೊಳ್ಳುತ್ತೆ. ಹಾಗೂ ಕನ್ಸರ್ನ್ಡ್ ಇಂಜಿನಿಯರ್ ಮಸ್ಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇರಬೇಕು. ವೆರಿ ಟ್ರೂ, ವೆರಿ ಟ್ರೂ. ಬಿಕಾಸ್ ಐ ರಿಮೆಂಬರ್ ದ ಡೇ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅರೆಸ್ಟ್ ಮಾಡ್ತಿದ್ದೆ ನಾನು ಬಹಳ ಹಿಂದೆ. ಅಂದ್ರೆ ಒಂದು ನಮ್ಮ ಆಕ್ಸಿಡೆಂಟ್ ಆಗ್ತಾ ಇತ್ತು ಮೈಸೂರು ರೋಡ್ ಅಲ್ಲಿ. ಒಂದು ಟೋರಿನೋ ಫ್ಯಾಕ್ಟ್ರಿ ಇತ್ತು ಹಳೆ ಹಿಂದೆ, ಬಹಳ ಹಿಂದೆ. ಆ ಟೋರಿನೋ ಫ್ಯಾಕ್ಟ್ರಿ ಯಾವಾಗಲೂ ರಾತ್ರಿ ಹೊತ್ತು ಆಕ್ಸಿಡೆಂಟ್ ಆಗ್ತಿತ್ತು. ಪ್ರತಿಯೊಬ್ಬರು ಒಂದೊಂದು ಹೇಳಕ್ ಶುರು ಮಾಡಿದ್ರು. ಅದು ಮೋಹಿನಿ ಕಾಟ, ದೇವದ ಕಾಟ, ಅಮಾವಾಸ್ಯೆ, ಪೌರ್ಣಮಿ ಅಂತ. ಅದು ಆಕ್ಚುಲಿ ನನ್ನನ್ನ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಾನು ಸ್ಪಾಟ್ ಹೋಗಿ ಆ ಸ್ಪಾಟ್ ಅಲ್ಲಿ ಸ್ಟಡಿ ಮಾಡಿ, ಅದು ಕತ್ತಲೆ, ಟರ್ನಿಂಗ್ ಇದೆ, ಬಾಟಲ್ ನೆಕ್, ಕನ್ವರ್ಟ್ ಇದೆ, ಲೈಟ್ ಇಲ್ಲ ಅಲ್ಲಿ, ಅದು ರೋಡ್ ನ್ಯಾರೋ ಆಗಿದೆ. ಅದನ್ನ ಪ್ರತಿಯೊಂದು ಸೇರ್ ಮಾಡಿ ಇದೆಲ್ಲ ಗೊತ್ತಿದ್ದು ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ರು ಹೈವೇನವರು ಇದು ಮಾಡಿಲ್ಲ. ಅದು ಸ್ಟೇಟ್ ಹೈವೇ ಆಯ್ತು ಅವಾಗ. ಅದು ಆ ಕಾರ್ಯಕ್ರಮ ಮಾಡಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಹೋಗಿ ಮಿನಿಸ್ಟರ್ ಆಕ್ಷನ್ ತಗೊಂಡಿದ್ರು ಅವ್ರ ಮೇಲೆ ಡೈರೆಕ್ಟ್ ಆಗಿ. ಯಾರಿದ್ರು ಸರ್ ಆಗ ಮಿನಿಸ್ಟರ್? ಶಕೀರ್ ಅಹಮದ್ ಅಂತ ಇದ್ರು. ಗೊತ್ತು. ಶಕೀರ್ ಅಹಮದ್ ಅಂತ ಇದ್ರು. ಅವ್ರು ಕರೆಸ್ಕೊಂಡು ಸ್ಪೆಷಲ್ ಆಗಿ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟು, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಕೊಟ್ಟು ನಾನು ಅದನ್ನ. ಸೊ ಅಂದ್ರೆ ಅಕೌಂಟಬಿಲಿಟಿ ಅನ್ನೋದು ನಮ್ಮಲ್ಲಿ ಇಲ್ಲ ಸರ್. ಅದೇ ಪ್ರಾಬ್ಲಮ್ ಆಗಿದೆ. ಅದೊಂದೇ ದೊಡ್ಡ ಪ್ರಾಬ್ಲಮ್. ಇಲ್ಲ, ಅಪ್ರೋಚಬಿಲಿಟಿ ಇಲ್ಲ. ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರು ಕೇಳಿದ್ರೆ ಇವ್ರಿಗೆ ಹೋಗಿ, ಇವ್ರು ಕೇಳಿದ್ರೆ ಅವ್ರು ಹೋಗಿರ್ತಾರೆ. ಹೌದೌದು. ಇಚ್ಛಾಶಕ್ತಿ ಕೊರತೆ ಇದೆ. ಅವ್ರು ಮಾಡಿದ್ರು ಏನ್ ಬರುತ್ತೆ, ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳ್ತಾರೆ ಅವರು. ಪಾಯಿಂಟ್. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಶ್ರೀಹರಿ ಅವರು, ಸಾರಿಗೆ ತಜ್ಞರು. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆ ಸಾವಿಗೆ ಒಂದು ರಸ್ತೆ ಕಾರಣ ಆಗಿದೆಯಂತೆ. ರಸ್ತೆಯೇ ಇಲ್ಲದ ಕಾರಣ ಕಾಲು ದಾರಿಯಲ್ಲಿ ಹೋಗುವಂತಹ ಸ್ಥಿತಿ. ಯಾಕೆಂದರೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಆದರೆ ಆ ಹೆಣ್ಣು ಮಗಳ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಬ್ರೇಕಿಂಗ್ ನ್ಯೂಸ್. ರಸ್ತೆ ಇದ್ದಿದ್ರೆ ಆನ್ ಟೈಮ್ ಆಸ್ಪತ್ರೆ ರೀಚ್ ಆಗ್ತಾ ಇದ್ರು, ಆದರೆ ರಸ್ತೆ ಇಲ್ಲ, ಹೊತ್ತುಕೊಂಡು ಹೋಗುವಂತಹ ಪರಿಸ್ಥಿತಿ. ತಾಯಿಯನ್ನು ಉಳಿಸ್ಕೊಳ್ಬೇಕು ಅಂತ ಮಗ ಪ್ರಯತ್ನ ಪಟ್ಟ, ಆದರೆ ಆಗಲೇ ಇಲ್ಲ. ಬೆಳ್ತಂಗಡಿ ತಾಲೂಕು ಕೊಯ್ಯೂರು ಗ್ರಾಮದ ಕೆರೆ ಹಿತ್ತಲೂನಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೆ ಎತ್ಕೊಂಡೇ ಓಡ್ದ ಮಗ, ಆದರೆ ಆಸ್ಪತ್ರೆಗೆ ಸೇರುವಷ್ಟರಲ್ಲಿ ತಾಯಿ ಸಾವನ್ನಪ್ಪಿದ್ರು. ದುರಂತ ನಡೆದೇ ಹೋಯಿತು. ಆಗಸ್ಟ್ 17ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೆರೆ ಹಿತ್ತಲು ನಿವಾಸಿ ಕಮಲಾ ಸಾವನ್ನಪ್ಪಿರುವಂತಹ ಮಹಿಳೆ. ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಕಮಲಾ ಅವರು. ನೀವು ವಿಜುವಲ್ ನೋಡ್ತಾ ಇದ್ದೀರಾ, ಈ ಥರ ಹೊತ್ಕೊಂಡು ಹೋಗಿದ್ದಾರೆ. ಆಗಸ್ಟ್ 17ನೇ ತಾರೀಕು ನಡೆದಿರೋ ಘಟನೆ ಇದು. ರಸ್ತೆಗಾಗಿ ಹಲವು ಬಾರಿ ಪಂಚಾಯತ್ಗೆ ಮನವಿ ಮಾಡ್ಕೊಂಡಿದ್ದಾರೆ, ಆದರೆ ಬೇಡಿಕೆ ಈಡೇರಲೇ ಇಲ್ಲ. ಹಲವಾರು ಬಾರಿ ಅವರೆಲ್ಲ ಕೂಡ ಕಷ್ಟಪಟ್ಟರು, ದಾರಿ ಇರಲೇ ಇಲ್ಲ. ಈಗ ಹುಷಾರಿರಲಿಲ್ಲ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಯಿತು, ದಾರಿನೇ ಇಲ್ಲ. ಅಲ್ಲೆಲ್ಲೋ ಕಾಲು ದಾರಿ ಎಲ್ಲ ಕಡೆ ನುಗ್ಗಿ ಎಲ್ಲ ಮಾಡಿ ಫೈನಲಿ ತಗೊಂಡೋದ್ರು ಆಸ್ಪತ್ರೆಗೆ. ಬಟ್ ಅಷ್ಟೊತ್ತಿಗೆ ಕಮಲಮ್ಮನವರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಸರ್, ಅವರಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವರನ್ನು ಹೊತ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿ ಇಲ್ಲಿದ್ದು ಆಗಿದೆ. ಈಗ ರೋಡ್ ಒಂದು ವೇಳೆ ಇರ್ತಿದ್ರೆ ಅವ್ರದ್ದು ಪ್ರಾಣ ಏನೋ ಉಳಿತಿತ್ತೇನೋ ಅಂತ ನಮ್ದೊಂದು ಅನಿಸಿಕೆ ಅಷ್ಟೇ. ಅವರಿಗೆ ಜೋರಾದ ಕಾರಣ ಈ ಮಳೆ, ಆಮೇಲೆ ಗಾಡಿಗೆ ಅಲ್ಲಿವರೆಗೆ ಹೊತ್ಕೊಂಡು ಹೋಗಬೇಕು, ಬೆಂಚಿ ಕಟ್ಟಿಕೊಂಡು ಹೊತ್ಕೊಂಡು ಹೋಗೋ ಮಳೆ ಎಲ್ಲಾದ್ರೂ ಬಂದ್ರೆ ಅಲ್ಲಿ ಸ್ವಲ್ಪ ಏನಾದರೂ ರಿಸ್ಕ್. ಹಾಗಾಗಿ ಅವರನ್ನು ಬೆಂಚೆಲ್ಲ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಮನೆಯಲ್ಲೇ ಏನಾದರೂ ಮಾಡಬೇಕಾಗಿತ್ತು. ಹಾಗೆ ಅದು ಪ್ರಾಣ ಹೋಯ್ತು ಅಷ್ಟೇ. 1 ವರ್ಷದಿಂದ ಹುಷಾರಿಲ್ಲದೆ ಇದ್ರು. ಯಾವಾಗ್ಲೂ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೊತ್ತುಕೊಂಡೇ ಹೋಗುದು. ಒಂದು ಸಲ ಬೆನಕ ನರ್ಸ್ನವರು ಬಂದು ಇಲ್ಲಿಂದ ಬೆಂಚಲ್ಲಿ ಹೊತ್ತುಕೊಂಡು ಹೋಗಿದ್ರು. ಅವರು ಸಹ ಬಟ್ಟೆ ಹಾಕಿಕೊಂಡು ಇದರಲ್ಲಿ ಆಚೆ ಈಚೆ ಇಟ್ಕೊಂಡು ಹೋಗಿದ್ರು ದಾರಿಯಲ್ಲಿ. ದಾರಿ ಒಂದ್ ವೇಳೆ ಮಾರ್ಗ ಇದ್ರೆ ಖಂಡಿತ ಅವರು ಬದುಕುಳಿತಿದ್ರು. ಮಾರ್ಗ ಮುಂದುವರಿತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.